Okay, so in this video we will see the next question. Now question number 4. The following data are given for a Delhi division for the year 2022. ROI ಐತಿ ROI return on investment 25%, sales I think 1 lakh 12 lakh, margin 10%, minimum required ROR is 18%. Number 1 compute the divisions operating assets. ಇದು assets ಇದು. ನೆಕ್ಸ್ಟ್ ಐತಿ ಕಂಪ್ಯೂಟ್ ದ ಡಿವಿಷನ್ಸ್ ರೆಸಿಜುವಲ್ ಇನ್ಕಮ್. ಆಪ್ರೇಟಿಂಗ್ ಅಸೆಟ್ಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಟ್ಟಾರ ಅವರು. ಆಪ್ರೇಟಿಂಗ್ ಅಸೆಟ್ಸ್ ಯಾಕಂದರೆ ಆಪ್ರೇಟಿಂಗ್ ಅಸೆಟ್ಸ್ ಓಕೆ. ಆಪ್ರೇಟಿಂಗ್ ಇನ್ಕಮ್ ನೆಕ್ಸ್ಟ್ ರೆಸಿಜುವಲ್ ಇನ್ಕಮ್ ಮಾಡ್ಬೇಕು. ಸೊ ಈಗೇನು ಮಾಡೋಣ್ರಿಪ್ಪ ಇಷ್ಟ ಆದಮೇಲೆ ಆರ್ ಒ ಐ ಮಾಡೋಕ್ಕೆ ಫಾರ್ಮುಲಾ ಐತಿರಿಪ್ಪ ಏನ ಇದು ನೋಡಿರಿ ಕ್ವಶನ್ ಅವ್ರಿದು. ಕ್ವಶನ್ ಬೇಸ್ ಮೇಲೆ ನೀವು ಹೋಗ್ಬೇಕು. ಕ್ವಶನ್ ಬೇಸ್ ಮೇಲೆ ROI ಐತಿ, ಸೇಲ್ಸ್ ಐತಿ, ಮಾರ್ಜಿನ್ ಐತಿ, ಮಿನಿಮಮ್ ರಿಕ್ವೈರ್ಡ್ ರೇಟ್ ಐತಿ. ಆಪ್ರೇಟಿಂಗ್ ಅಸೆಟ್ಸ್ ಮಾಡಿರಿ, ಆಮೇಲೆ ಏನದು ರೆಸಿಜುವಲ್ ಇನ್ಕಮ್ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ಬೇಕು, ROI ಫಾರ್ಮುಲಾ ಯೂಸ್ ಮಾಡ್ಬೇಕು. ROI ಫಾರ್ಮುಲಾ ಇಸ್ ROI ಇಸ್ ಈಕ್ವಲ್ ಟು ಮಾರ್ಜಿನ್ ಇಂಟು ಟರ್ನ್ ಓವರ್. ಟರ್ನ್ ಓವರ್ ಅಂದರೆ ಏನ್ರಿಪ್ಪ? ಓಕೆ, ಸಿಂಪಲ್. ಟರ್ನ್ ಓವರ್ ಅಂದರೆ ಏನ್ರಿಪ್ಪ? ಟೈಮ್ಸ್ ಟರ್ನ್ ಓವರ್ ಟೈಮ್ಸ್ ಅಸೆಟ್ಸ್ ಟರ್ನ್ ಓವರ್. ಓಕೆ, ಅಸೆಟ್ಸ್ ಟರ್ನ್ ಓವರ್ ಸೇಲ್ಸ್ ಟರ್ನ್ ಓವರ್ ರೇಷಿಯೋ. ಸೊ ROI ಎಷ್ಟೈತಿ? 25% ಐತಿ. 25 ಡಿವೈಡೆಡ್ ಬೈ 100 ಮಾಡಿರಿಪ್ಪ 0.25 ಬಂತಿಲ್ಲೇ. ಮಾರ್ಜಿನ್ ಎಷ್ಟೈತಿ? 10%. 10% ಅಂದ್ರೆ ಏನ್ರಿಪ್ಪ? 10 ಡಿವೈಡೆಡ್ ಬೈ 100 0.10 ಬರ್ತೈತಿ. ಇಂಟು ಟರ್ನ್ ಓವರ್ ನಮಗೆ ಗೊತ್ತಿಲ್ಲ. ಟರ್ನ್ ಓವರ್ ಅಂತ. ಸೊ ಟರ್ನ್ ಓವರ್ ಬರೀರಿಪ್ಪ. ಟರ್ನ್ ಓವರ್ ಅಂದ್ರೆ ಹೆಂಗೈತಿ ಹಂಗೆ ಬರೀರಿಪ್ಪ. ಟರ್ನ್ ಓವರ್ ಅಂದರೆ ಇದು ಸೇಲ್ಸ್ ಅಲ್ಲ. ಟರ್ನ್ ಓವರ್ ಅಂದರೆ ಮತ್ತೆ ಬೇರೆ. ಅಸೆಟ್ಸ್ ಟರ್ನ್ ಓವರ್ ರೇಷೋ, ಸೇಲ್ಸ್ ಟರ್ನ್ ಓವರ್ ರೇಷೋ, ಅಸೆಟ್ಸ್ ಟರ್ನ್ ಓವರ್ ರೇಷೋ, ಐ ಥಿಂಕ್ ಅಸೆಟ್ಸ್ ಟರ್ನ್ ಓವರ್ ರೇಷೋ. ಸೊ ಬರ್ರಿಪ್ಪ ಏನಂತ? ಟರ್ನ್ ಓವರ್ ಅಂತ ಬರ್ರಿಪ್ಪ. ಸೊ ಟರ್ನ್ ಓವರ್ ಮಾಡೋಕೆ ಏನು ಮಾಡ್ಬೇಕು ನೀವು? ಟರ್ನ್ ಓವರ್ ಸಿಂಪಲಿ ಟರ್ನ್ ಓವರ್ ಇಲ್ಲಿರಲಿ, 0.25 ಇಲ್ಲಿರಲಿ. ಇದು 0.25 ಕೆಳಗಡೆ ತೊಗೋಬೇಕು. 0.5 ಕೆಳಗಡೆ ತೊಗೋಬೇಕು ಇಲ್ಲಿ. ಸೊ ಟರ್ನ್ ಓವರ್ ಇಸ್ ಈಕ್ವಲ್ ಟು 0.25 ಡಿವೈಡ್ ಬೈ 0.10. ಯು ವಿಲ್ ಗೆಟ್ 2.5 ಟೈಮ್ಸ್. 2.5 times. So assets turnover ratio ಏನ್ರಿ? assets turnover ratio is equal to sales divided by operating assets. Sales divided by operating assets. Assets turnover ratio is equal to sales divided by operating assets. Turnover ನಿಮಗೆ ಗೊತ್ತಿರಿಪ್ಪ 2.5 ಅಂತ. ಸೇಲ್ಸ್ ನಿಮಗೆ ಗೊತ್ತೈತಿರಿಪ್ಪ 12 lakh ಐತೆ ಅಂತ. ಸೇಲ್ಸ್ ನಿಮಗೆ 12 lakh ಐತೆ ಅಂತ ಗೊತ್ತೈತಿ ನಿಮಗೆ. ಸೊ 12 lakh ಬರೀರಿಪ್ಪ. ಡಿವೈಡೆಡ್ ಬೈ ಆಪ್ರೇಟಿಂಗ್ ಅಸೆಟ್ಸ್ ನಿಮಗೆ ಗೊತ್ತಿಲ್ಲ. ಸೊ ಆಪ್ರೇಟಿಂಗ್ ಅಸೆಟ್ಸ್ ಹೆಂಗೈತಿ ಹಂಗೆ ಬರ್ರಿ. ಸೊ ಈಗೇನು ಮಾಡಿರಿಪ್ಪ, ಇದು ಆಪ್ರೇಟಿಂಗ್ ಅಸೆಟ್ಸ್ ಇಲ್ಲೇ ಹೋಗ್ಬೇಕು. 12 lakh ಹೆಂಗೈತಿ ಹಂಗೆ ಇರಬೇಕು. ಇದು 0.25 ಐತಲ್ಲ, ಅದು 0.25 ಸಾರಿ 2.5 ಅಂತ ಐತಲ್ಲ, ಇದು 2.5 ಕೆಳಗಡೆ ಹೋಗ್ಬೇಕು. 2.5 ಕೆಳಗಡೆ ಹೋಗ್ಬೇಕು. ಸೊ ಇದು ಬರ್ತೈತಿರಿಪ್ಪ 12 lakh ಡಿವೈಡ್ ಬೈ 2.5 ಅಂದರೆ 4,80,000 ನಿಮ್ದು ಏನ್ರಿಪ್ಪ? 4,80,000 ನಿಮ್ದು ಏನ್ರಿ? ಆಪ್ರೇಟಿಂಗ್ ಅಸೆಟ್ಸ್ ನೀವು ಫೈಂಡ್ ಔಟ್ ಮಾಡಿರಿಪ್ಪ ಈಗ. ಹೌದಲ್ಲ? ಆಪ್ರೇಟಿಂಗ್ ಅಸೆಟ್ಸ್ ನಿಮಗೆ ಗೊತ್ತಿರಿಪ್ಪ ಈಗ. ನೆಕ್ಸ್ಟ್ ಐತೆ ರೋಮನ್ ನಂಬರ್ 2 ಕಂಪ್ಯೂಟ್ ದ ಡಿವಿಷನ್ಸ್ ರೆಸಿಜುವಲ್ ಇನ್ಕಮ್. ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಐತಿ. ಏನ್ರಿದು? RI ಇಸ್ ಈಕ್ವಲ್ ಟು OI ಮೈನಸ್ ಬ್ರಾಕೆಟ್ MR ಇಂಟು OA ಅಂತ. ಸೊ ಆಪ್ರೇಟಿಂಗ್ ಇನ್ಕಮ್ ನಿಮಗೆ ಗೊತ್ತಿಲ್ಲಲ್ಲ. ಆಪ್ರೇಟಿಂಗ್ ಇನ್ಕಮ್ ಮಾರ್ಜಿನ್, ಆಪ್ರೇಟಿಂಗ್ ಇನ್ಕಮ್ ಡಿವೈಸ್ ನೋಡಿರಿ. ಆಪ್ರೇಟಿಂಗ್ ಇನ್ಕಮ್ ನಿಮ್ಗೆ ಗೊತ್ತೈತಿ, ಬಟ್ ಮಾರ್ಜಿನ್ ನಿಮಗೆ ಗೊತ್ತಿಲ್ಲ. ನೋಡಿರಿ, MR ನಿಮ್ಗೆ ಗೊತ್ತಿಲ್ಲ. MR ನಿಮ್ಗೆ ಗೊತ್ತೈತಿ, MR ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀರಪ್ಪ? MR ನಿಮ್ಗೆ ಗೊತ್ತಿಲ್ಲ ಅಂದರೆ ಸಿಂಪಲ್ MR ಫಾರ್ಮುಲಾ ಯೂಸ್ ಮಾಡಬೇಕು. MR ಫಾರ್ಮುಲಾ ಯೂಸ್ ಮಾಡಿರಿಪ್ಪ. MR ಮಾರ್ಜಿನ್ MR ಫಾರ್ಮುಲಾ ನೋಡಿರಿಪ್ಪ ಇಲ್ಲಿ. ಮಾರ್ಜಿನ್ ಇಸ್ ಈಕ್ವಲ್ ಟು ಆಪ್ರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ. ಓಕೆ, ಮಾರ್ಜಿನ್ ರೇಷೋ ಆರ್ ROR ಆಪ್ರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಆಪ್ರೇಟಿಂಗ್ ಇನ್ಕಮ್ ನಿಮ್ಮ ಕಡೆ ಐತಿ. ಆಪ್ರೇಟಿಂಗ್ ಇನ್ಕಮ್ ಎಷ್ಟೈತಿ ನಿಮ್ಮ ಕಡೆ? ಏನೈತಿ ಆಪ್ರೇಟಿಂಗ್ ಇನ್ಕಮ್ ಇಲ್ಲ. ಹೌದಲ್ಲ? ಆಪ್ರೇಟಿಂಗ್ ಇನ್ಕಮ್ ಇಲ್ಲ ನಿಮ್ದು. ಆಪ್ರೇಟಿಂಗ್ ಇನ್ಕಮ್ ಇಲ್ಲ. ಸೊ ಏನು ಮಾಡ್ತೀರಿ? ಆಪ್ರೇಟಿಂಗ್ ಇನ್ಕಮ್ ಇಲ್ಲ ಅಂದರೆ ಎಲ್ಲಿ ಬಂದ್ರಿ ಇದು? ಆಪ್ರೇಟಿಂಗ್ ಇನ್ಕಮ್ ಇಟ್ ಇಸ್ ನಾಟ್ ಗಿವನ್. 0.25 ಐ ಥಿಂಕ್. 0.25 ಅದು 0.25% ಮಾರ್ಜಿನ್. ಓಕೆ ಬರ್ರಿ, ಎಲ್ಲಿದ್ರಿಪ್ಪ ನಮ್ಮದು ಫಾರ್ಮುಲಾ? ಇಲ್ಲೇ ಮಟ್ಟ ಮುಗ್ದಿಲ್ಲ ನಮ್ದು. ಎಲ್ಲೈತ್ರಿ? ಹಾಂ, ಆಪ್ರೇಟಿಂಗ್ ಇನ್ಕಮ್ ಮಾರ್ಜಿನ್ ಇಸ್ ಈಕ್ವಲ್ ಟು ಆಪ್ರೇಟಿಂಗ್ ಇನ್ಕಮ್ ಡಿವೈಡ್ ಸೇಲ್ಸ್. ಅದು ಫಾರ್ಮುಲಾ ಇಲ್ಲಿ ಐತಿ ನೋಡಿಪ್ಪ. ಸೇಮ್ ಟು ಸೇಮ್ ಫಾರ್ಮುಲಾ ಐತಿ.
ಇದೇ ಬರೀ ಆಪ್ರೇಟಿಂಗ್ ಇನ್ಕಮ್, ಅದು ಫಾರ್ಮುಲಾ ಬೇರೆ ಇತ್ತು, ಮತ್ತು ಅಲ್ಲಿ ಬೇರೆ ಸೊಲ್ಯೂಷನ್ಗೆ ಹೋಗಿದ್ದು ನಾನು. ಆಪ್ರೇಟಿಂಗ್ ಇನ್ಕಮ್ ಏನು ಮಾಡ್ಬೇಕ್ರಿಪ್ಪ, ಸಿಂಪ್ಲಿ ನಿಮ್ದು ಟೋಟಲ್ ಅಸೆಟ್ಸ್, ಟೋಟಲ್ ಸೇಲ್ಸ್ ಎಷ್ಟೈತಿಪ್ಪ, 12 ಲ್ಯಾಕ್ ಐತಿ. ಟೋಟಲ್ ಸೇಲ್ಸ್ ಈಸ್ ಅ 12 ಲ್ಯಾಕ್. ಓಕೆ, ಟೋಟಲ್ ಸೇಲ್ಸ್ ಈಸ್ ಅ 12 ಲ್ಯಾಕ್. ಇದು ರೇಟ್ ಎಷ್ಟೈತಿ, ಐ ಥಿಂಕ್ 10%. ಹೌದಲ್ಲ, 10%. ಮಾರ್ಜಿನ್ ಎಷ್ಟೈತಿ, 10% ಐತಿ. 12 ಲ್ಯಾಕ್ ಇಂಟು 10%. ದಿಸ್ ಇಸ್ ಯುವರ್ ಆಪ್ರೇಟಿಂಗ್ ಇನ್ಕಮ್. 12 ಲ್ಯಾಕ್ ಸೇಲ್ಸ್ ಇಂಟು ಮಾರ್ಜಿನ್ ರೇಟ್ 10%, 1,20,000 ನಿಂದ. ಸೊ ಫಸ್ಟ್ ಆಪ್ರೇಟಿಂಗ್ ಇನ್ಕಮ್ ಬರೀಬೇಕಾ, 1,20,000 ಮೈನಸ್ ಆರ್ ಆರ್. ಆರ್ ಆರ್ ಎಷ್ಟೈತ್ರಿಪ್ಪ, ಅದು ಆರ್ ಆರ್ ಎಲ್ಲೈತ್ರಿ, ಆರ್ ಆರ್ ಇದೈತೆ ನೋಡ್ರಿ, 18% ಅಂತ ಆರ್ ಆರ್, 18%. ಸೊ 0.18 ಇಂಟು ಆಪ್ರೇಟಿಂಗ್ ಅಸೆಟ್ ಎಷ್ಟ್ರಿಪ್ಪ, 4,80,000. ಸೊ 1,20,000 ಆಸ್ ಇಟ್ ಈಸ್ ಮೈನಸ್ 0.18 ಇಂಟು 4,80,000, ಯು ವಿಲ್ ಗೆಟ್ 86,400. ಮಾಡಿರಿಪ್ಪ ಈಗ ಲೆಸ್ 33,600. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊಲ್ಯೂಷನ್ ಬೇಕಂದ್ರೆ ಐತ್ರಿ, ಇದು ಕಳಿಸ್ತೀನಿ. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ಐತಿ, ಕ್ವಶನ್ ನಂಬರ್ 10. ಐ ಥಿಂಕ್ ಇದು ರಿಟರ್ನ್ ಆನ್ ಸೇಲ್ಸ್ ಮೇಲೆ ಐತಿ. ಕ್ಯಾಲ್ಕುಲೇಟ್, ಕ್ವಶನ್ ನಂಬರ್ 10, ಕ್ಯಾಲ್ಕುಲೇಟ್ ರಿಟರ್ನ್ ಆನ್ ಸೇಲ್ಸ್. ಏನ್ರಿ, ರಿಟರ್ನ್ ಆನ್ ಸೇಲ್ಸ್ ಅಸೆಟ್ಸ್ ಟರ್ನ್ ಓವರ್. ರಿಟರ್ನ್ ಆನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅಸೆಟ್ಸ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು, ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು, ಆ್ಯಂಡ್ ಇದು ಅದಲ್ಲ ರೆಸಿಜುವಲ್ ಇನ್ಕಮ್ ಫ್ರಮ್ ದ ಫಾಲೋವಿಂಗ್. ಸೇಮರ್ ಇದು ನೋಡ್ರಿ, ರಿಟರ್ನ್ ಆನ್ ಸೇಲ್ಸ್, ಅಸೆಟ್ಸ್ ಟರ್ನ್ ಓವರ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಸೇಲ್ಸ್ ಐತಿ 80 lakhs. ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬಿ, ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬಿ ಅಂತ ಐತಿ ಎಷ್ಟು ರೀ, 25 lakh. ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇ 27 lakh. ನೆಕ್ಸ್ಟ್ ನೆಟ್ ಇನ್ಕಮ್ 5,40,000. ನೆಕ್ಸ್ಟ್ ಐತಿ ಮಿನಿಮಮ್ ಆರ್ ಒ ಆರ್ 14%. ದಿಸ್ ಇಸ್ ಕ್ವಶನ್. ನೆಕ್ಸ್ಟ್ ಫಸ್ಟ್ ಏನು ಮಾಡ್ಬೇಕು, ರಿಟರ್ನ್ ಆನ್ ಸೇಲ್ಸ್ ಮಾಡ್ಬೇಕು. ಏನ, ರಿಟರ್ನ್ ಆನ್ ಸೇಲ್ಸ್ ಮಾಡ್ಬೇಕು. ಸೊ ರಿಟರ್ನ್ ಆನ್ ಸೇಲ್ಸ್ ಫಾರ್ಮುಲಾ ಐತಿ ಇಲ್ಲೇ, ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ರಿಟರ್ನ್ ಆನ್ ಸೇಲ್ಸ್ ಫಾರ್ಮುಲಾ ಇದು. ಸೇಲ್ಸ್ ಕೆಳಗಡೆ ಬರಬೇಕು, ರಿಟರ್ನ್ ಅಂದರೆ ಪ್ರಾಫಿಟ್ ಮೇಲೆ ಬರಬೇಕು, ಇಂಟು 100. ಸೊ ಪ್ರಾಫಿಟ್ ನಮ್ಮ ಕಡೆ ಐತಿ ಎಷ್ಟು, 5,40,000. ಎಲ್ಲೈತಿ, ನೆಟ್ ಇನ್ಕಮ್. ನೆಟ್ ಇನ್ಕಮ್ ಅಂದರೆ ಏನ್ರಿಪ್ಪ, ಪ್ರಾಫಿಟ್. ಇದು ಅರ್ಥ ಏನ್ರಿಪ್ಪ, ನೆಟ್ ಇನ್ಕಮ್ ಅಂದರೆ ಏನ್ರಿಪ್ಪ, ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಬೇಕು ನಮಗೆ. ಸೇಲ್ಸ್ ಐತಿ 80 lakhs. ಸೇಲ್ಸ್ 80 lakhs ತಗೋರಿ, ಇಂಟು 100 ಮಾಡಿರಿ. ಎಷ್ಟು ಬಂತಪ್ಪ ಆನ್ಸರ, 6.75% ಬಂತು. ಓಕೆ, ಫಸ್ಟ್ ಒನ್ ಮುಗೀತಾ. ಸೆಕೆಂಡ್ ಏನೈತಿ, ಅಸೆಟ್ಸ್ ಟರ್ನ್ ಓವರ್ ಅಂತ ಐತಿ. ಏನ್ರಿ, ಅಸೆಟ್ಸ್ ಟರ್ನ್ ಓವರ್ ಅಂತ ಐತಿ. ಸೊ ಸೆಕೆಂಡ್ ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು, ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ, ಸೇಲ್ಸ್. ಸೊ ಸೇಲ್ಸ್ ಮೇಲೆ ಡಿವೈಡ್ ಬೈ ಅಸೆಟ್ಸ್ ಕೆಳಗಡೆ. ಸೊ ಅಸೆಟ್ಸ್ ಮಾಡಕ್ಕೆ ಅವರೇಜ್ ಅಸೆಟ್ಸ್. ಯಾಕ್ರಿಪ್ಪ ಅವರೇಜ್ ಅಸೆಟ್ಸ್, ಬಿಕಾಸ್ 2 assets ಆರ್ ಗಿವನ್. ಬಿಕಾಸ್ 2 assets ಆರ್ ಗಿವನ್. ಸೊ ಅವರೇಜ್ ಅಸೆಟ್ಸ್ ಮಾಡ್ಬೇಕು ನೀವು. ಸಿಂಪ್ಲಿ ಏನು ಮಾಡಿರಿಪ್ಪ, ಅವರೇಜ್ ಅಸೆಟ್ಸ್ ಮಾಡಕ್ಕೆ ನೋಡ್ರಿ, ಅವರೇಜ್ ಅಸೆಟ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಅಸೆಟ್ ಪ್ಲಸ್ ಸೆಕೆಂಡ್ ಅಸೆಟ್. 25 lakh ಪ್ಲಸ್ 27 lakh. 25 lakh ಪ್ಲಸ್ 27 lakh. 1 asset 2 asset. ಸೊ ಡಿವೈಡ್ ಬೈ 2. 3 asset ಕೊಟ್ಟಿದ್ದಂದರೆ ಡಿವೈಡ್ ಬೈ 3. ಓನ್ಲಿ 2 assets ಆರ್ ಗಿವನ್. ಸೊ 27 lakh ಪ್ಲಸ್ 25 ಪ್ಲಸ್ 27 ಡಿವೈಡ್ ಬೈ 2. ಈಗ ಇನ್ನೊಂದು ಕೊಡ್ಬಿಡ್ತಾರೆ, 30 lakh ಅಂತ ಕೊಡ್ಬಿಡ್ತಾರೆ. ಆವಾಗ 1 2 ಇದು 1 ಇದು 2 ಇದು 3 ಇನ್ನೊಂದು ಬಂದಂದರೆ ಡಿವೈಡ್ ಬೈ 3 ಮಾಡಬೇಕು. ಸೊ ಅವರೇಜ್ 25 lakh ಪ್ಲಸ್ 27 lakh ಡಿವೈಡ್ ಬೈ 2 ಮಾಡಿರಿ, ನಿಮಗೆ ಬರ್ತೈತ್ರಿಪ್ಪ ಅವರೇಜ್ ಅಸೆಟ್ಸ್ 26 lakh. ಸೊ ಸೇಲ್ಸ್ ಈಸ್ 80 lakh ಡಿವೈಡೆಡ್ ಬೈ ಅವರೇಜ್ ಅಸೆಟ್ಸ್ ಈಸ್ 26 lakh. ಯು ವಿಲ್ ಗೆಟ್ 3.076 times. ದಿಸ್ ಇಸ್ ಅಸೆಟ್ಸ್ ಟರ್ನ್ ಓವರ್. ಅಸೆಟ್ಸ್ ಟರ್ನ್ ಓವರ್ ಬಂದು ನೋಡ್ರಿಪ್ಪ ಇಲ್ಲ. ಓಕೆ, ಸೆಕೆಂಡ್ ಒನ್ ಇಸ್ ಡನ್. ನೆಕ್ಸ್ಟ್ ಐತಿ ಏನ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ರಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಇಲ್ಲ ಐತೆ ನೋಡ್ರಿಪ್ಪ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI is equal to profit divided by assets employed into 100. ನೋಡ್ರಿಪ್ಪ, ಪ್ರಾಫಿಟ್ ನಿಮ್ಮ ಕಡೆ ಐತಿ 5,40,000. ನಿಮ್ಮ ಕಡೆ ಐತಿ ಆಲ್ರೆಡಿ ಪ್ರಾಫಿಟ್ ಐತಲ್ಲ, 5,40,000 ನೆಟ್ ಇನ್ಕಮ್ ತಗೋರಿಪ್ಪ. ಅಸೆಟ್ಸ್ ಬೇಕಲ್ಲ ನಿಮಗೆ, ಡಿವೈಡೆಡ್ ಬೈ ಅಸೆಟ್ಸ್ ಎಂಪ್ಲಾಯ್ಡ್ ಅಂತ. ಅಸೆಟ್ಸ್ ಆಲ್ರೆಡಿ ಬಂದಿದ್ದು ನಿಮ್ದು, ಅಸೆಟ್ಸ್ ಇಲ್ಲ ಐತಿ. ಅವರೇಜ್ ಅಸೆಟ್ಸ್ ಅಂತ ಬಂತಲ್ಲ, ಇದು ನಿಮ್ದು ಅಸೆಟ್ಸ್ ಎಷ್ಟ್ರಿಪ್ಪ, 26 lakh ಮಾಡಿರಿಪ್ಪ, ಇಂಟು 100, 20.77% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಆತ ಮುಗೀತಾ. ನೆಕ್ಸ್ಟ್ ಐತಿ ನೋಡ್ರಿಪ್ಪ ರೆಸಿಜುವಲ್ ಇನ್ಕಮ್. ಏನೈತಿ ಲಾಸ್ಟ್ ಒನ್, ರೆಸಿಜುವಲ್ ಇನ್ಕಮ್ ಒಂದು ಬಾಕಿ ಐತಿ. ಸೊ ಅದು ಒಂದು ಸಾಲ್ವ್ ಮಾಡೋಣ್ರಿಪ್ಪ. ರೆಸಿಜುವಲ್ ಇನ್ಕಮ್ ಏನೈತಿ ನೋಡ್ರಿಪ್ಪ, ರೆಸಿಜುವಲ್ ಇನ್ಕಮ್. ರೆಸಿಜುವಲ್ ಇನ್ಕಮ್ ಇಸ್ ಈಕ್ವಲ್ ಟು
ಆಪ್ರೇಟಿಂಗ್ ಇನ್ಕಮ್ ಮೈನಸ್ ಈ ಬ್ರ್ಯಾಕೆಟ್ ಎಮ್ ಆರ್ ಇಂಟು ಏನ್ರಿದು ಆಪ್ರೇಟಿಂಗ್ ಅಸೆಟ್ಸ್ ಅಂತ ಬರ್ರಿ. ಮಾಡೋಣ. ಆಪ್ರೇಟಿಂಗ್ ಇನ್ಕಮ್ ನಿಮ್ದು ಐತಿಪ್ಪ ನೆಟ್ ಇನ್ಕಮ್ 5,40,000 ಮೈನಸ್ ಎಮ್ ಆರ್ ಬೇಕು ನಮಗೆ. ಎಮ್ ಆರ್ ಎಲ್ಲಿ ಐತಿರಿಪ್ಪ? ಎಮ್ ಆರ್ ಮಿನಿಮಮ್ ರೇಟ 14%. ಎಷ್ಟಿಪ್ಪ? 14%. 14/100 ಅಂದರೆ 0.14 ಐತಿ. ಈಗ ನಮಗೆ ಆವ್ರೇಜ್ ಅಸೆಟ್ಸ್ ಬೇಕು. ಎಷ್ಟಿಪ್ಪ ಆವ್ರೇಜ್ ಅಸೆಟ್ಸ್? 26 lakh ಐತಿ. ಸೊ 26 lakh ಇಂಟು 0.14 ಯು ವಿಲ್ ಗೆಟ್ 3,64,000. ಸೊ 5,40,000 minus 3,64,000 1,76,000. ದಿಸ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಭಾಳ ಈಸಿ ಐತಿ ಭಾಳ ತಗೋರಿಪ್ಪ ಕ್ವಶನ್. ನಾನೇ ಹೇಳ್ತೀನಿ, ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೋಗ್ಬೇಡ್ರಿಪ್ಪ, ಐತಿ ಸೊಲ್ಯೂಷನ್ ಕಳಿಸ್ತೀನಿ. ಟೆಲಿಗ್ರಾಮ್ ಅಲ್ಲೇ ಬೇಕಂದ್ರೆ ಟೆಲಿಗ್ರಾಮ್ ಕಳಿಸ್ತೀನಿ, ವಾಟ್ಸಪ್ ಬೇಕಾದ್ರೆ ವಾಟ್ಸಪ್ ಕಳಿಸ್ತೀನಿ. PDF ಐತಿ ನಿಮ್ಮ ಕಡೆ, ಮೇ ಬಿ ಇರ್ಬೋದು PDF. ನೆಕ್ಸ್ಟ್ ನಮ್ದು ಐತಿ ಇಲ್ಲೇ ಮುಗೀತು. ಓಕೆ, ಸೊ ವೇಟ್. ಓಕೆ ಬರ್ರಿ, ನೆಕ್ಸ್ಟ್ ಐತಿ ಇಕನಾಮಿಕ್ ವ್ಯಾಲ್ಯೂ ಆಡೆಡ್ EVA. ಏನ್ರಿ ಇಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ ಆಲ್ರೆಡಿ ಮಾಡೀನಿ. ಇದು ಬೇಸ್ ಮೇಲೆ ಒಂದು ವಿಡಿಯೋ ಮಾಡೀನಿ. ಸೊ ನೋಡ್ರಿಪ್ಪ, ಅದು ವಿಡಿಯೋ ನೋಡೋಣ ಮತ್ತೆ ಏನೋ ಹೊಸ ಐತಿಲ್ಲ ಅಂತ. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ವಾಟ್ ಈಸ್ ದ EVA ಇಫ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಈಸ್ 2 lakh. ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಮೌಂಟ್ ಎಷ್ಟಿಪ್ಪ? 2 lakh. ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಈಸ್ 28,000 ದ್ಯಾನ್ ದ ಏನ್ರಿದು ಅಪೋಸ್ ಕಾಸ್ಟ್ ಆನ್ ಸಚ್ ಇನ್ವೆಸ್ಟ್ಮೆಂಟ್ ಈಸ್ 10%. Okay, investment is a 10%. What is your suggestion for the company ಅಂತ ಐತಿ. ಸೊ EVA ಫಾರ್ಮುಲಾ ನೋಡ್ರಿಪ್ಪ. EVA is equal to ನೋ ಪ್ಯಾಟ್ ಅಂತ. ನೋ ಪ್ಯಾಟ್ ಲಾಂಗ್ ಫಾರ್ಮ್ ನಿಮಗೆ ಹೇಳಿದ್ ನಾನು. ಓಕೆ, ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಇಂಟು K ಇಂಟು C ಅಂತ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಾಸ್ಟ್, K ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ಸೊ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಐತಿ ಇಲ್ಲೇ ಎಷ್ಟು ರೀ? 28,000 ತಗೋರಿ. 28,000 ಬರೀರಿ ಮೈನಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ರೇಟ್ ಎಷ್ಟೈತ್ರಿಪ್ಪ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ ಅವ್ರ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಅಂದರೆ 10/100 0.10 ಇಂಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಇನ್ವೆಸ್ಟ್ಮೆಂಟ್ ಎಷ್ಟೈತ್ರಿಪ್ಪ? 2 lakh ಐತಿ. ಸೊ 2 lakh ಮಾಡಿರಿ 28,000 ಆ್ಯಸ್ ಇಟ್ ಈಸ್ ಮೈನಸ್ 0.10 ಇಂಟು 2 lakh 20,000. ಸೊ 28 minus 20 28,000 ಇಸ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಕ್ವಶನ್ ಐತಿ ಏನಂತ. ಕ್ಯಾಲ್ಕುಲೇಟ್ EVA ಇಕನಾಮಿಕ್ ವ್ಯಾಲ್ಯೂ ಆಡೆಡ್. 12% ಡೆಟ್ 2,000 crore. ಇಕ್ವಿಟಿ ಕ್ಯಾಪಿಟಲ್ 500 crore. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 7,500 crore. ರಿಸ್ಕ್ ಫ್ರೀ ರೇಟ್ RF ಮೀನ್ಸ್ ರಿಸ್ಕ್ ಫ್ರೀ ರೇಟ್ 9%. ಇದು ಬೀಟಾ ಸೈನ್, ಇದು ಬಿ ಅಲ್ಲ, ಅದು ಬೀಟಾ ಫ್ಯಾಕ್ಟರ್ 1.05. RM ಅಂದರೆ ರಿಟರ್ನ್ ಆನ್ ಮಾರ್ಕೆಟ್ 19%. ಇಕ್ವಿಟಿ ರಿಸ್ಕ್ ಪ್ರೀಮಿಯಮ್ 10%. ಓಪನಿಂಗ್ ಪ್ರಾಫಿಟ್ ಇಲ್ಲಾಂದರೆ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,100 crore. ಟ್ಯಾಕ್ಸ್ ರೇಟ್ ಈಸ್ 30%. ಓಕೆ, ಸೊ ಫಸ್ಟ್ ಮಾಡೋಣ್ರಿಪ್ಪ. ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿತ್ರಿಪ್ಪ? 2,100 crore ಐತಿ. ಆಲ್ರೆಡಿ ಐತಿಲಿ ಎಷ್ಟಿಪ್ಪ? ಆಲ್ರೆಡಿ ಕೊಟ್ಟಾರಿದ್ದು ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,100 crore. ಸೆಕೆಂಡ್ ಮಾಡೋಣ್ರಿಪ್ಪ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಏನೈತಿಪ್ಪ? ಸಿಂಪಲ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಈಕ್ವಲ್ ಟು ಡೆಟ್ ಕ್ಯಾಪಿಟಲ್ ಪ್ಲಸ್ ಇಕ್ವಿಟಿ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಲ್ಲ ಐತ್ರಿ. ಇದು ಡೆಟ್ ಕ್ಯಾಪಿಟಲ್ ಐತಿರಲ್ಲ, ಡೆಟ್ ಕ್ಯಾಪಿಟಲ್ ಈಸ್ 2,000 crore ಪ್ಲಸ್ ಇಕ್ವಿಟಿ ಕ್ಯಾಪಿಟಲ್ 500 crores ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 7,500 crores. ಎಲ್ಲ ಅಮೌಂಟ್ ಪ್ಲಸ್ ಮಾಡಿರಿಪ್ಪ, ನಿಮಗೆ ಬರ್ತೈತಿ ಅಂತ ಕ್ಯಾಪಿಟಲ್ ಎಂಪ್ಲಾಯ್ಡ್. ಓಕೆ, ಬಂತಲ್ಲ ಅಲ್ಲೇ 10,000 crores. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಇಕ್ವಿಟಿ ಏನ್ರಿಪ್ಪ? ಇಕ್ವಿಟಿ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಹೇಳ್ರಿಪ್ಪ, ಇಲ್ಲಾಂದ್ರೆ ಇಕ್ವಿಟಿ ಅಂತ ಹೇಳ್ರಿ. ಕಾಸ್ಟ್ ಆಫ್ ಇಕ್ವಿಟಿ ಪರ್ಸೆಂಟೇಜ್ ಅವ್ರ ಇಕ್ವಿಟಿ ಅಂತ ಹೇಳ್ರಿಪ್ಪ. ಇಕ್ವಿಟಿ ರೇಟ್ ಮಾಡಬೇಕಂದ್ರೆ ಏನ್ರಿಪ್ಪ? ಇಕ್ವಿಟಿ ರೇಟ್ ಮಾಡಬೇಕಂದ್ರೆ ಈಸ್ ಈಕ್ವಲ್ ಟು ಇಕ್ವಿಟಿ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಡಿವೈಡ್ ಬೈ ಟೋಟಲ್ ಕ್ಯಾಪಿಟಲ್. ಸೊ ಇಕ್ವಿಟಿ ಕ್ಯಾಪಿಟಲ್ ಎಷ್ಟೈತ್ರಿಪ್ಪ? ಇಕ್ವಿಟಿ ಕ್ಯಾಪಿಟಲ್ ಈಸ್ 500. Equity capital is 500 plus reserves and surplus 7,500. So 500 plus 7,500 8,000 divided by total capital is 10,000 crores into 100. You will get 80% answer. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಡೋಣ್ರಿಪ್ಪ ಡೆಟ್ ಪರ್ಸೆಂಟೇಜ್. ಏನ್ರಿ ಡೆಟ್ ಪರ್ಸೆಂಟೇಜ್? ಸೊ ಡೆಟ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100.
ಡೆಟ್ ಎಷ್ಟು ಐತಿರಿಪ್ಪ, ಡೆಟ್ ಬರೀ 2000 ಐತಿ. ಸೊ 2000 ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ 10,000 ಇಂಟು 100 20%. ಈಸಿ ಇತ್ತಲ್ಲ ಅದು, ಇದು ಈಸಿ ಇತ್ತು ರೀ. ನೆಕ್ಸ್ಟ್ ರೀಪ್ಪ, ನೆಕ್ಸ್ಟ್ ಕೆ ಇ ಅಂದರೆ ಏನ್ರಿಪ್ಪ, ಕಾಸ್ಟ್ ಆಫ್ ಇಕ್ವಿಟಿ. ಕೆ ಇ ಅಂದರೆ ಏನ್ರಿಪ್ಪ, ಕಾಸ್ಟ್ ಆಫ್ ಇಕ್ವಿಟಿ. ಕಾಸ್ಟ್ ಆಫ್ ಇಕ್ವಿಟಿ ನೋಡ್ರಿಪ್ಪ ಫಾರ್ಮುಲಾ, ಕಾಸ್ಟ್ ಆಫ್ ಇಕ್ವಿಟಿ ಇಸ್ ಈಕ್ವಲ್ ಟು ಆರ್ ಎಫ್ ಪ್ಲಸ್ ಬೀಟಾ ಬ್ರಾಕೆಟ್ ಆರ್ ಎಮ್ ಮೈನಸ್ ಆರ್ ಎಫ್. ಸೊ ಆರ್ ಎಫ್ ನಮ್ಮ ಕಡೆ ಐತಿ 9% ಐತಿ ಇಲ್ಲಿ ಕ್ವಶನ್ ಒಳಗೆ. ಆರ್ ಎಫ್ ಈಸ್ 9%, ಬೀಟಾ 1.05%, ಆರ್ ಎಮ್ 19% ಐತಿ. ಅದ ಫಾರ್ಮುಲಾಲಿ ಯೂಸ್ ಮಾಡಿರಿ, ಓಕೆ. 1 ಪಾಯಿಂಟ್ ಬೀಟಾ 1.05, ಆರ್ ಎಮ್ 19, ಆಮೇಲೆ ಆರ್ ಎಫ್ 9. ಓಕೆ. ಸೊ 9 ಇದು 9 ಹಂಗೆ ಇಡ್ರಿಪ್ಪ, 9 ಆ್ಯಸ್ ಇಟ್ ಈಸ್ ಇರಿ ಪ್ಲಸ್ 19 ಮೈನಸ್ 9 10 ಇಂಟು 1.05 ಮಾಡಿರಿ, ಆಮೇಲೆ ಪ್ಲಸ್ 9 ಮಾಡಿರಿಪ್ಪ, ಇವು ಗೆಟ್ 19.5%. ಓಕೆ. ನೆಕ್ಸ್ಟ್ ಕೆ ಡಿ ಅಂದರೆ ಏನ್ರಿಪ್ಪ, ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಡೆಟ್ ಮಾಡಕ್ಕೆ ಐ ಬ್ರ್ಯಾಕೆಟ್ 1 ಮೈನಸ್ ಟಿ ಡಿವೈಡೆಡ್ ಬೈ ಎನ್ ಪಿ. ಓಕೆ. ಈಗ ಇಂಟು 100. ಸೊ ಐ ಅಂದರೆ ಏನ್ರಿಪ್ಪ, ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಡಿಬೆಂಚರ್ ಮೇಲೆ ಕೊಡ್ತೀವಿ ನಾವು, ಡಿಬೆಂಚರ್ ಮೇಲೆ. ಸೊ ಡಿಬೆಂಚರ್ ವ್ಯಾಲ್ಯೂ ಐತಿ 2000 ಇಂಟು 12%. ಮಾಡಿರಿಪ್ಪ ಎಷ್ಟು ಐತಿ, 240 ಬರ್ತೈತಿ. ಈಗ ಇಂಟ್ರೆಸ್ಟ್ ಪ್ಲೇಸಲ್ಲಿ 240 ಅಂತ ಬರೀರಿಪ್ಪ, ಬ್ರ್ಯಾಕೆಟ್ 1 ಆ್ಯಸ್ ಇಟ್ ಈಸ್ ಮೈನಸ್ ಟಿ ಅಂದರೆ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಎಲ್ಲಿದ್ರಿಪ್ಪ ನಮ್ದು ಎಂಡಿಗೆ ಐತಿ ನೋಡಿರಿ, ಟ್ಯಾಕ್ಸ್ ರೇಟ್ 30%. 30 ಡಿವೈಡ್ ಬೈ 100 ಮಾಡಿರಿಪ್ಪ 0.30 ಬರ್ತೈತಿ, 0.30 ಟ್ಯಾಕ್ಸ್ ರೇಟ್ ಬರ್ತೈತಿ ನಿಮ್ದು. ಡಿವೈಡೆಡ್ ಬೈ ಎನ್ ಪಿ ಅಂದರೆ ಏನ್ರಿಪ್ಪ, ಟೋಟಲ್ ಡಿಬೆಂಚರ್ ವ್ಯಾಲ್ಯೂ ಎಷ್ಟು ಐತಿ, 2000. ಟೋಟಲ್ ಡಿಬೆಂಚರ್ ವ್ಯಾಲ್ಯೂ ಇಸ್ 2000 ಬರೀರಿಪ್ಪ, ಟೋಟಲ್ ಡಿಬೆಂಚರ್ ವ್ಯಾಲ್ಯೂ. ಸೊ 2000 ಇಂಟು 100. ಇದು ಸಾಲ್ವ್ ಮಾಡಿರಿಪ್ಪ, ನಿಮಗೆ ಆನ್ಸರ್ ಬರ್ತೈತಿರಿಪ್ಪ 8.4%. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಕೆ ಒ ಮಾಡ್ಬೇಕು. ಕೆ ಒ ಅಂದರೆ ಏನ್ರಿಪ್ಪ, ಓವರ್ ಆಲ್ ಕಾಸ್ಟ್ ಅಂತ ಮಾಡ್ಬೇಕು. ಇಲ್ಲಿ ಏನು ಮಾಡ್ಬೇಕ್ರಿಪ್ಪ, ಓವರ್ ಆಲ್ ಕಾಸ್ಟ್ ಅಂದರೆ ಕೆ ಡಿ ಇಂಟು ಪರ್ಸೆಂಟೇಜ್ ಡೆಟ್, ಕೆ ಡಿ ಇಂಟು ಪರ್ಸೆಂಟೇಜ್ ಡೆಟ್ ಪ್ಲಸ್ ಕೆ ಇ ಇಂಟು ಪರ್ಸೆಂಟೇಜ್ ಆಫ್ ಇಕ್ವಿಟಿ. ಓಕೆ. ಡಿಬೆಂಚರ್ಗೆ ಡಿಬೆಂಚರ್ ಪರ್ಸೆಂಟೇಜ್, ಇಕ್ವಿಟಿ ಪರ್ಸೆಂಟೇಜ್ ಪ್ಲಸ್ ಮಾಡ್ಕೋಬೇಕು ಎಲ್ಲ. ಕೆ ಡಿ ನಮ್ಮ ಕಡೆ ಬಂತರಿಪ್ಪ, ಇದೆ ಕೆ ಡಿ ಎಷ್ಟು ಐತ್ರಿಪ್ಪ, 8.4% ಐತಿ. ಸೊ 8.4 ಇಂಟು ಪರ್ಸೆಂಟೇಜ್ ಆಫ್ ಡೆಟ್ ನೋಡ್ಬೇಕು ನೀವು, ಪರ್ಸೆಂಟೇಜ್ ಆಫ್ ಡೆಟ್ ಓವರ್ ಆಲ್ ಕಾಸ್ಟ್ ಎಲ್ಲೇ ಕೊಟ್ಟಾರಿಪ್ಪ, ಓವರ್ ಆಲ್ ಕಾಸ್ಟ್ 20 ಅಂತ, ಓವರ್ ಆಲ್ ಕಾಸ್ಟ್ 19.9 ಐ ಥಿಂಕ್. ಜಸ್ಟ್ ಮಿನಿಟ್. ಐತಲ್ಲೇ ನೋಡಿರಿ, ಡೆಟ್ ಪರ್ಸೆಂಟೇಜ್ ಐತಿ, 20%. ಎಷ್ಟು ಡೆಟ್ ಪರ್ಸೆಂಟೇಜ್ 20%. ಸೊ ಏನು ಮಾಡಿರಿಪ್ಪ, ಇಂಟು 20 ಅಂದರೆ 0.20, 20 ಡಿವೈಡ್ ಬೈ 100 0.20 ಮಾಡಿರಿಲ್ಲ. ಪ್ಲಸ್ ಇಕ್ವಿಟಿ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಬಂತ್ರಿಪ್ಪ ನಮ್ದು, ಕಾಸ್ಟ್ ಆಫ್ ಇಕ್ವಿಟಿ 19.5 ಬಂತ್ರಿಪ್ಪ. ಸೊ 19.5 ತಗೋರಿಲ್ಲ, ಇಂಟು ಕಾಸ್ಟ್ ಪರ್ಸೆಂಟೇಜ್ ಆಫ್ ಇಕ್ವಿಟಿ is 80%. Percentage of equity is 80%. ಸೊ 80 ಡಿವೈಡ್ ಬೈ 100 0.80. ಸೊ 8 ಇದು ಸಾಲ್ವ್ ಮಾಡಿರಿಪ್ಪ, ಪೂರಾ ಸಾಲ್ವ್ ಮಾಡಿದ ಮೇಲೆ ನಿಮ್ಗೆ ಆನ್ಸರ್ ಬರ್ತೈತ್ರಿಪ್ಪ 17.28. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಈಗ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೋರಿ, ಇಲ್ಲಾಂದರೆ ನಿಮಗೆ ಕಳಿಸ್ತೀನಿ PDF. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್. ಭಾಳ ಈಸಿ ಇತ್ತಿದ್ದು ಸೊಲ್ಯೂಷನ್. ಸೊ ಕಾಸ್ಟ್ ಆಫ್ ಇಕ್ವಿಟಿ, ಕಾಸ್ಟ್ ಆಫ್ ಡೆಟ್, ಓವರ್ ಆಲ್ ಕಾಸ್ಟ್. ಓಕೆ, ನೆಕ್ಸ್ಟ್ ಒಂದು ಲೆಕ್ಕ ಐತಿ, ಕ್ವಶನ್ ನಂಬರ್ 7. ನೋ ಪ್ಯಾಟ್ ಅಂದರೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಐತಿ 25 lakh ಐತಿ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಆಫ್ ದ ಕಂಪನಿ, CL ಅಂದರೆ ಏನಪ್ಪ, ಕರೆಂಟ್ ಲಯಬಿಲಿಟೀಸ್ ಆಫ್ ದ ಕಂಪನಿ 15 lakh ಐತಿ. ಆಮೇಲೆ ಟೋಟಲ್ ಅಸೆಟ್ಸ್ ಈಸ್ 75 lakh ಐತಿ. WACC ಅಂದರೆ ಏನ್ರಿಪ್ಪ, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಐತಿ, 10% ಐತಿ. ಕ್ಯಾಲ್ಕುಲೇಟ್ ಇಕನಾಮಿಕ್ ವ್ಯಾಲ್ಯೂ ಅಡೆಡ್ ಆ್ಯಂಡ್ ಸಜೆಸ್ಟೆಡ್ ದ ಕಂಪನಿ ಅಂತ ಐತಿ ಕ್ವಶನ್. ಐ ಥಿಂಕ್ ಫಾರ್ 5 marks ಕೇಳ್ಬೋದು ಇದು ಕ್ವಶನ್. ಸೊ ಇದು ಮಾಡೋಕೆ ಏನು ಮಾಡ್ಬೇಕು, ಫಸ್ಟ್ ನೀವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡ್ಬೇಕು. ಏನು ಮಾಡ್ಬೇಕು, ಫಸ್ಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡ್ಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಏನ್ರಿಪ್ಪ, ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಅಸೆಟ್ಸ್ ನಿಮ್ಮ ಕಡೆ ಐತಿ 75 lakh,
minus liability ನಿಮ್ಮ ಕಡೆ ಐತ್ರಿಪ್ಪ 15 lakh. 75 lakh minus 15 lakh, you will get a 60 lakh is your capital employed. Okay. ನೆಕ್ಸ್ಟ್ ಇದು ಆದಮೇಲೆ ಏನು ಮಾಡಬೇಕು, ಇ ವಿ ಎ ಮಾಡಬೇಕು. ಇ ವಿ ಇಕನಾಮಿಕ್ ವ್ಯಾಲ್ಯೂ ಎಡೆಡ್ ಮಾಡಬೇಕು. ಇಕನಾಮಿಕ್ ವ್ಯಾಲ್ಯೂ ಎಡೆಡ್ ಮಾಡೋಕೆ ಫಾರ್ಮುಲಾ ಐತಿ ಇಲ್ಲಿ. ಏನು ಇಕನಾಮಿಕ್ ವ್ಯಾಲ್ಯೂ ಎಡೆಡ್ ಮಾಡೋಕೆ ಫಾರ್ಮುಲಾ ಇ ವಿ ಎ ಇಸ್ ಈಕ್ವಲ್ ಟು ನೋಪ್ಯಾಟ್ ಮೈನಸ್ ಬ್ರಾಕೆಟ್ ಕೆ ಒ ಇಂಟು ಸಿ ಇ. ನೋಪ್ಯಾಟ್ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಐತಿ ನಿಮ್ಮ ಕಡೆ 25 lakh ಮೈನಸ್ ಕೆ ಒ ಎಷ್ಟೈತ್ರಿಪ್ಪ ನಿಮ್ಮ ಕಡೆ, ಇದು 10% ಐತಲ್ಲ ರೀ, 10% ಇದು ನಿಮ್ಮದು ಕೆ ಒ. 10 ಡಿವೈಡ್ ಬೈ 100 0.10 ಇಂಟು ಕ್ಯಾಪಿಟಲ್ ಎಂಪ್ಲಾಯ್ಡ್ 60 lakh. ಸೊ 60 ಅಂತ ಬರೀಪ್ಪ, 60 ಅಂತ ಬರೀರಿ. ಟು 25 ಆಸ್ ಇಟ್ ಈಸ್ 0.10 ಇಂಟು 60 6. 25 ಮೈನಸ್ 6 19 lakh ಇಸ್ ಯುವರ್ ಆನ್ಸರ್. ಸಿಂಪಲ್ ಇತ್ತಲ್ಲ ಅದು. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿಪ್ಪ, ಬಜೆಟ್ ಬೇಸ್ ಮೇಲೆ ಐತಿ. ಬಜೆಟ್ ಬೇಸ್ ಮೇಲೆ ಆಲ್ರೆಡಿ ಮಾಡೀನಿ ವಿಡಿಯೋಸ್, ಮತ್ತು ನಾನು ಹೋಗಿ ನೋಡ್ರಿಪ್ಪ ವಿಡಿಯೋಸದ್ದು. ಸೊ ಏನೈತಿಪ್ಪ, ಫಸ್ಟ್ ಟೈಪ್ಸ್ ಆಫ್ ಬಜೆಟ್ ನೋಡ್ರಿಪ್ಪ, ಅದು ಎಲ್ಲ ನೋಡಿ ಹೋಗ್ರಿಪ್ಪ, ಅದು ಥೇರಿ ನೋಡಿ ಹೋಗ್ರಿಪ್ಪ ನೀವು. ಥೇರಿ ಡ್ರಾ ಅ ಫ್ಲೆಕ್ಸಿಬಲ್ ಬಜೆಟ್. ಯಾವ ಬಜೆಟ್? ಫ್ಲೆಕ್ಸಿಬಲ್ ಬಜೆಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂತ. ಫ್ರಾಮ್ ದ ಫಾಲೋವಿಂಗ್ ಡೇಟಾ ಇಫ್ ದ ರೇಟ್ಸ್ ಆರ್ 70%, 80%, 90% ಇದು ಐತಿ. ಓಕೆ, ಏನು ಮಾಡಬೇಕು? ರೆಡಿ ಕೊಟ್ಟಾರ ಅವರು 70%, 80%, 90% ಅಂತ. ಸ್ವಲ್ಪ ಬೇಕಂದ್ರೆ ಝೂಮ್ ಮಾಡ್ತೀನಿ, ನಿಮ್ಗೆ ಕಾಣಬೇಕಲ್ಲ. ಓಕೆ ಐತಿ ಈಗ ಸ್ವಲ್ಪ. ಓಕೆ, ಫ್ಲೆಕ್ಸಿಬಲ್ ಬಜೆಟ್ ಮಾಡಬೇಕಂತ 70%, 80%, 90%. ಸೊ ಈಗ ಏನು ಮಾಡೋಣ, ನೋಡಿರಿ ಪ್ಲಾಂಟ್ ಕೆಪಾಸಿಟಿ ಐತಿ 80%. ನೋಡಿರಿ 3% ಐತಿ, ಬಟ್ 80% ಕೆಪಾಸಿಟಿ ಕೊಟ್ಟಾರ ಅವರು. ವೇರಿಯಬಲ್ ಓವರ್ ಹೆಡ್ ಐತಿ. ಫಸ್ಟ್ ವೇರಿಯಬಲ್ ಓವರ್ ಹೆಡ್, ಅದರಾಗ ಇಂಡೈರೆಕ್ಟ್ ಲೇಬರ್ ಐತಿ 12,000. ಆಮೇಲೆ ಸ್ಟೋರ್ಸ್ ಇನ್ಕ್ಲೂಡಿಂಗ್ ಸ್ಪೇರ್ ಏನೈತ್ರಿಪ್ಪ 4,000. ಸೆಮಿ ವೇರಿಯಬಲ್ ಓವರ್ ಹೆಡ್ ಪವರ್ 30% ಫಿಕ್ಸ್ ಐತಿ. ಆಮೇಲೆ ರಿಪೇರ್ಸ್ 60% ಫಿಕ್ಸ್ ಐತಿ. ಫ್ಯಾಕ್ಟ್ರಿ ಫಿಕ್ಸ್ಡ್ ಓವರ್ ಹೆಡ್ ಐತಿ, ಫಿಕ್ಸ್ಡ್ ಓವರ್ ಹೆಡ್. ಡೆಪ್ರಿಸಿಯೇಷನ್, ಇನ್ಶೂರೆನ್ಸ್, ಸಲರೀಸ್ ಐತಿ. ಆಮೇಲೆ ಟೋಟಲ್ ಸಲರೀಸ್ ಎಷ್ಟ್ರಿಪ್ಪ 62,000 ಐತಿ. ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಆರ್ 1,24,000. ಫೈಂಡ್ ಔಟ್ ಫ್ಲೆಕ್ಸಿಬಲ್ ಬಜೆಟ್ ಅಟ್ 70%, 90%. 80% ಆಲ್ರೆಡಿ ಐತಿ ನಿಮ್ಮ ಕಡೆ. ನೀವು 70% ಮತ್ತು 90% ಮಾಡಬೇಕಂತ. ಆ್ಯಂಡ್ ಆಲ್ಸೋ ಐಡೆಂಟಿಫೈ ವಾಟ್ ಈಸ್ ದ ಓವರ್ ಹೆಡ್ ರೇಟ್ ಪರ್ ಅವರ್ ಅಂತ ಐತಿ. ಸೊ ಬರ್ರಿಪ್ಪ ಏನು ಮಾಡೋಣ, ಪರ್ಟಿಕ್ಯುಲರ್ಸ್ ಎಟ್ 70% ಮಾಡ್ಬೇಕು ಫಸ್ಟ್, ಆಮೇಲೆ 80%, ಆಮೇಲೆ 90%. ಕರೆಕ್ಟಾ? ಸರಿ, ಈಗೇನು ಮಾಡೋಣ್ರಿಪ್ಪ, ಇದು ನಾನು ನಿಮಗೆ ಹೇಳಿದ್ರಿಪ್ಪ, ಇದು ಆಲ್ರೆಡಿ ಈ ಥರ ಮಾಡ್ಬೇಕಂತ ಹೇಳಿದ್ದು ನಿಮಗೆ ನಾನು, ಹೌದಲ್ಲ? ಸರಿ, ಈಗ ಫಸ್ಟ್ ನೋಡ್ರಿಪ್ಪ ಹೆಂಗೈತೆ ನೋಡಿ ಹಂಗೆ ಬರ್ರಿಪ್ಪ. ವೇರಿಯಬಲ್ ಓವರ್ ಹೆಡ್ ಐತಲ್ಲ, ಫಸ್ಟ್ ಕಾಪಿ ಪೇಸ್ಟ್ ಮಾಡಿರಿ. ವೇರಿಯಬಲ್ ಓವರ್ ಹೆಡ್ ಇಂಡೈರೆಕ್ಟ್ ಲೇಬರ್ ಅಂತ ಕಾಪಿ ಪೇಸ್ಟ್ ಮಾಡಿರಿ. 80% ಒಳಗೆ ಸೇಮ್ ಟು ಸೇಮ್ ಹೆಂಗೈತಿ ಹಂಗೆ ಬರ್ರಿಪ್ಪ. 12 ಮತ್ತು 4 ಹೆಂಗೈತಿ ಹಂಗೆ ಬರ್ರಿಪ್ಪ. 12 ಮತ್ತು 4 ಸೇಮ್ ಟು ಸೇಮ್ ಬರ್ರಿಪ್ಪ. 16,000 ಬರ್ತೈತಿ ಎರಡು ಕೂಡಿ. ಈಗ 70% ಏನು ಮಾಡ್ಬೇಕು ನೀವು? ಸಿಂಪ್ಲಿ 70% ಒಳಗೆ ಏನು ಮಾಡ್ಬೇಕು? 70% ಒಳಗೆ ಈಸಿ ಐತಿ. ತಗೋರಿಪ್ಪ ಏನು ಮಾಡಬೇಕು? ಫಸ್ಟ್ ಐತಿ ನೋಡ್ರಿ ಬಲ್ಲೆ ಏನೈತಿ 12,000 ಐತಿ. ಸೊ 12,000 ಡಿವೈಡ್ ಬೈ ಇದು ನೋಡ್ರಿಪ್ಪ 70, 80, 90 ಎಲ್ಲ ಕಡೆ 1 0 ಕ್ಯಾನ್ಸಲ್ ಮಾಡಿಬಿಡ್ರಿಪ್ಪ. 0 ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. 0 ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದರೆ ಸಿಂಪ್ಲಿ ಹೇಳ್ತೀನಿ ನೋಡಿರಿಪ್ಪ 12,000 ಡಿವೈಡೆಡ್ ಬೈ ಇಂಟು 70 ಡಿವೈಡೆಡ್ ಬೈ 80 ಬತ್ತು ಬಿಡ್ರಿಪ್ಪ, ಪ್ರಾಬ್ಲಮ್ ಇಲ್ಲ. ಏನು ಮಾಡಿರಿಪ್ಪ 12,000 ಡಿವೈಡೆಡ್ ಬೈ 80 ಇಂಟು 70. 12,000 ಇಂಟು 70. 12,000 ಇಂಟು 70 ಡಿವೈಡೆಡ್ ಬೈ 80 ಹಿಂಗೆ ಮಾಡಿರಿ. ಏನು ಮಾಡಿರಿ 12,000 ಇಂಟು 70 ಡಿವೈಡೆಡ್ ಬೈ 80 ಮಾಡಿರಿ. ನಿಮಗೆ ಸಿಗ್ತೈತಿ 10,500. ಅರ್ಥ ಆಯ್ತಾ? ಆಮೇಲೆ 90 ಕಾಲಮಲ್ಲಿ ಬೇಕಂದ್ರೆ ಏನು ಮಾಡಬೇಕ್ರಿಪ್ಪ 12,000 ಇಂಟು 90 ಡಿವೈಡೆಡ್ ಬೈ 80. 12,000 ಇಂಟು 90 ಡಿವೈಡ್ ಬೈ 80 13,500. ಅರ್ಥ ಆಯ್ತಾ? ಇಷ್ಟು ಮಾಡಬೇಕು. ನೆಕ್ಸ್ಟ್ ಲೇಬರ್ ಐತಲ್ಲ, ಲೇಬರ್ 4,000 ಇಂಟು 70 ಡಿವೈಡ್ ಬೈ 80 3,500. 4,000 ಇಂಟು 90 ಇದು ಇಲ್ಲೇ ಬೇಕಲ್ಲ 4,000 ಇಂಟು 90 ಡಿವೈಡೆಡ್ ಬೈ 80 ಮಾಡಿರಿ 4,500. ಈಗ ಎರಡು ಪ್ಲಸ್ ಮಾಡಿರಿ. 10,500 ಪ್ಲಸ್ 300,500 14,000 ಬಂತು. 12,000 ಪ್ಲಸ್ 4,000 16,000. 13,500 ಪ್ಲಸ್ 4,500 18,000. ಅರ್ಥ ಆಯ್ತದೆ? ಮಾಡ್ಬೇಕಂದ್ರೆ
ಈ ಡೌಟ ಇಲ್ಲಲ್ಲ? ಓಕೆ ಸರಿ. ಇಷ್ಟಾದಮೇಲೆ ಇದು ಒಂದು ಹೆಸರು ಕೊಡ್ರಿಪ್ಪ, ಏನಂತ ಕ್ಯಾಪಿಟಲ್ ಎ ಅಂತ ಕೊಡ್ರಿ. ನೆಕ್ಸ್ಟ್ ಐತಿಪ್ಪ ಏನಂತ ಸೆಮಿ ವೇರಿಯಬಲ್ ಓವರ್ ಹೆಡ್. ಸೆಮಿ ವೇರಿಯಬಲ್ ಓವರ್ ಹೆಡ್ ಬರೀರಿಪ್ಪ. ಅದ್ರಾಗ ಹೆಂಗೈತೆ ಹಂಗೆ ಕಾಪಿ ಪೇಸ್ಟ್ ಮಾಡಿರಿ. ಪವರ್ 30% ಫಿಕ್ಸ್, ರಿಪೇರ್ಸ್ 60% ಫಿಕ್ಸ್ ಅಂತ ಬರೀರಿಪ್ಪ. ಪವರ್ 30% ಫಿಕ್ಸ್ ಅಲ್ಲ, ಅದು 6000 ಪ್ಲಸ್ ಎಷ್ಟಿದ್ದು 30% ಫಿಕ್ಸ್. ಎಷ್ಟು ಅಮೌಂಟ್ ಅದು 20,000 ಫಿಕ್ಸ್ ಐತಿ. 20,000 ಸೊ 20,000 ಬರೀರಿ, ಇಲ್ಲ 20,000 ಬರೀರಿ. ನೆಕ್ಸ್ಟ್ ರಿಪೇರ್ಸ್ ಎಷ್ಟೈತಿ? ರಿಪೇರ್ಸ್ 2,000 ಐತಿ. ಸೊ 2,000 ಬರೀರಿಪ್ಪ ರಿಪೇರ್ಸ್ 2,000. 80% ಕಾಲಮ್ ಒಳಗೆ ಅಷ್ಟು ಬರೀಬೇಕು, ಯಾಕಂದರೆ 80% ಕಾಲಮ್ ಐತಿದ್ದು ಪೂರಾ. ಓಕೆ ನೆಕ್ಸ್ಟ್ ಇಷ್ಟಾದಮೇಲೆ ಏನು ಮಾಡ್ತೀರಿಪ್ಪ? ಇಷ್ಟಾದಮೇಲೆ ಇದು ಆದಮೇಲೆ ಏನು ಮಾಡ್ತೀರಿ ನೆಕ್ಸ್ಟ್? ಈಗ ನೆಕ್ಸ್ಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ? ಇಷ್ಟು ಮಾಡಿರಿ. ಇಷ್ಟು ಮಾಡಿದ್ಮೇಲೆ ಏನು ಮಾಡ್ಬೇಕಾ? ಇಲ್ಲೇ 6,000 ಐತಿ ಹಂಗೆ ನೋಡಿರಿ. ಫಿಕ್ಸ್ ನೋಡ್ರಿಪ್ಪ, ಫಿಕ್ಸ್ ಎಷ್ಟು ಪರ್ಸೆಂಟ್ ಫಿಕ್ಸದ್ದು? 20,000 30% ಫಿಕ್ಸ್ ಅಂತ. 30% ಫಿಕ್ಸ್ಡ್, 30% ಫಿಕ್ಸ್ಡ್ ಹೌದಲ್ಲ? 30% ಫಿಕ್ಸ್ಡ್. ಸೊ ಏನು ಮಾಡಿರಿಪ್ಪ, ಸಿಂಪ್ಲಿ ಇಲ್ಲಿ ನೋಡಿರಿ 70% ಮಾತ್ರ 90% ಕಾಲಮಲ್ಲಿ 20,000 ಇಂಟು 30% ಫಿಕ್ಸ್ 6,000. 20,000 ಇಂಟು ಫಿಕ್ಸ್ 30% 6,000 ಬಂತ. ವೇರಿಯಬಲ್ ಎಷ್ಟು? ವೇರಿಯಬಲ್ 70%. ವೇರಿಯಬಲ್ ಎಷ್ಟು? 70%. ವೇರಿಯಬಲ್ ಎಷ್ಟು? 70%. 70%. ಸೊ ಸಿಂಪ್ಲಿ ಏನು ಮಾಡಬೇಕಾ? ಸಿಂಪ್ಲಿ ಇದು ಅಂದರೆ 70% ಅಂತ. ಓಕೆ ಅರ್ಥ ಆಯ್ತು ನಿಮಗೆ? 20,000 ಇಂಟು 30% ಫಿಕ್ಸ್ ಅಲ್ಲ ಅದು. ಸೊ ಫಿಕ್ಸ್ 30%, 6,000 20,000 ಇಂಟು 30% ಫಿಕ್ಸ್ 6,000. ಈಗ 20,000 ಮೈನಸ್ 6,000 ಮೈನಸ್ ಮಾಡಿರಿ. 20,000 ಮೈನಸ್ 6,000 ಮೈನಸ್ ಮಾಡಿರಿಪ್ಪ. ಎಷ್ಟು ಬ್ಯಾಲೆನ್ಸ್ ಉಳಿತಾ? 14,000 ಬ್ಯಾಲೆನ್ಸ್ ಉಳಿತಾ. ಸೊ ಏನು ಮಾಡಿರಿಪ್ಪ, 14,000ಗೆ 14,000 ಇಂಟು 70%, 14,000 ಇಂಟು 70 ಡಿವೈಡೆಡ್ ಬೈ 80. 14,000 ಇಂಟು 70 ಡಿವೈಡೆಡ್ ಬೈ 80 ಎಷ್ಟು ಬರ್ತೈತಿಪ್ಪ? ವೇರಿಯಬಲ್ ಈಸ್ 12,250. ನೆಕ್ಸ್ಟ್ ಸೇಮ್ ಇಲ್ಲೇ ಬರಿಬೇಕಲ್ಲ ಈಗ. 14,000 ಇಂಟು 90 ಡಿವೈಡೆಡ್ ಬೈ 80 ಇಂಟು 90 ಡಿವೈಡೆಡ್ ಬೈ 80 ಎಷ್ಟು ಬರ್ತೈತಿಪ್ಪ? 15,750 ಬರ್ತೈತಿ. ಕರೆಕ್ಟ್ ವೇರಿಯಬಲ್ ಇದು. ನೆಕ್ಸ್ಟ್ ರಿಪೇರ್ಸ್ನು ಹಂಗೆ. ರಿಪೇರ್ಸ್ ಎಷ್ಟಿತ್ರಿಪ್ಪ? ರಿಪೇರ್ಸ್ 2,000. 60% ಫಿಕ್ಸ್ ಅಂತ. 60% ಫಿಕ್ಸ್ ಅಂತ. ಸೊ 2,000 ಇಂಟು 60% ಫಿಕ್ಸ್ 1,200. 1,200 ಫಿಕ್ಸ್. ಈಗ 2,000 ಮೈನಸ್ 1,200. 2,000 ಮೈನಸ್ 1,200 ಎರಡೂ ಕಡೆ. 2,000 ಮೈನಸ್ 1,200 ಎಷ್ಟು ಬೀಳುತ್ತೆ ಬ್ಯಾಲೆನ್ಸ್? 800. ಸೊ 800 ಇಂಟು 70 ಡಿವೈಡೆಡ್ ಬೈ 80 700. ನೆಕ್ಸ್ಟ್ ಇಲ್ಲಿ ಬರಬೇಕಲ್ಲ ಅಮೌಂಟ್. 800 ಇಂಟು 90 ಡಿವೈಡೆಡ್ ಬೈ 80 900. ಅರ್ಥ ಆಯ್ತಾ ನಿಮಗೆ ಏನು ಮಾಡಬೇಕಂತ? ಸರಿ. ಈಗ ಎರಡು ಪ್ಲಸ್ ಮಾಡಿರಿಪ್ಪ ಎಲ್ಲ. ಇದು ಸೆಮಿ ವೇರಿಯಬಲ್ 6,000 ಪ್ಲಸ್ 12,250 ಪ್ಲಸ್ 1,200 ಪ್ಲಸ್ 700 20,150. ಇಲ್ಲಿ 20,000 ಪ್ಲಸ್ 2,000 22. 6,000 ಪ್ಲಸ್ ಇದೆಲ್ಲ ಪ್ಲಸ್ ಮಾಡಿರಿ. ಇದೆಲ್ಲ ಪ್ಲಸ್ ಮಾಡಿರಿಪ್ಪ, ನಿಮಗೆ ವ್ಯಾಲ್ಯೂ ಬರ್ತೈತಿ ಇಲ್ಲ. ಸರಿ, ಇದು ಬಿ ಅಂತ ಕೊಡ್ರಿಪ್ಪ. ಸರಿ, ಬಿ ಅಂತ ಕೊಡ್ರಿ. ಸರಿ, ನೆಕ್ಸ್ಟ್ ಐತಿರಿಪ್ಪ ಫಿಕ್ಸ್ಡ್ ಓವರ್ ಹೆಡ್. ಏನು ರೀ? ಫಿಕ್ಸ್ಡ್ ಓವರ್ ಹೆಡ್ ಎಲ್ಲೈತಿ? ಇದು ಫಿಕ್ಸ್ಡ್ ಓವರ್ ಹೆಡ್ ಈ ಸೈಡ್ ಎಲ್ಲ ಫಿಕ್ಸ್ಡ್ ಓವರ್ ಹೆಡ್ ಅಂತ ಬರೀರಿಪ್ಪ. ಫಿಕ್ಸ್ಡ್ ಓವರ್ ಹೆಡ್ ಎಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹೆಂಗೈತಿ ಹಂಗೆ ಬರಿಬೇಕು. ನೆನ್ಪಿಡ್ಕೊರಿ, ಫಿಕ್ಸ್ಡ್ ಓವರ್ ಹೆಡ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹೆಂಗೈತಿ ಹಂಗೆ ಇರಬೇಕದು. ಅಮೌಂಟ್ ಎಲ್ಲಿ ಚೇಂಜ್ ಆಗಂಗಿಲ್ಲ. ಫಿಕ್ಸ್ಡ್ ಓವರ್ ಹೆಡ್ ಚೇಂಜ್ ಆಗಂಗಿಲ್ಲ. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಿ. ಫಿಕ್ಸ್ಡ್ ಓವರ್ ಹೆಡ್ ಕಾಪಿ ಪೇಸ್ಟ್ ಪೂರಾ ಎಲ್ಲ ಕಾಲಮ್ ಸೇಮ್ ಕಾಪಿ ಪೇಸ್ಟ್ ಬರಬೇಕು. ಫಿಕ್ಸ್ಡ್ ಓವರ್ ಹೆಡ್ ಚೇಂಜ್ ಆಗಂಗಿಲ್ಲ. 3 ಕಾಲಮ್ ಸೇಮ್ ಬರಬೇಕು ಫಿಕ್ಸ್ಡ್ ಓವರ್ ಹೆಡ್. ಅರ್ಥ ಆಯ್ತಾ? ಹಾಂ, ಇದು ಆದಮೇಲೆ ಏನು ಮಾಡಬೇಕ್ರಿಪ್ಪ? ಇಷ್ಟು ಆದಮೇಲೆ ಪ್ಲಸ್ ಮಾಡಿರಿಪ್ಪ 14,000 ಫಸ್ಟ್. ಈ ಕ್ಯಾಪಿಟಲ್ ಎಷ್ಟು ರೀಪ್ಪ? 14,000. 14,000 ಪ್ಲಸ್ ಕ್ಯಾಪಿಟಲ್ ಬಿ 20,150 ಕರೆಕ್ಟಾ? ಆಮೇಲೆ ಕ್ಯಾಪಿಟಲ್ ಸಿ ಎಷ್ಟು ಬಂತು ರೀ? ಕ್ಯಾಪಿಟಲ್ ಸಿ 24,000 ಪ್ಲಸ್ 24,000 ಎಷ್ಟೈತಿದ್ದು? 58,000 ನೋಡಿಲ್ಲ. ಟೋಟಲ್ ಕಾಸ್ಟ್ ಮಾಡ್ಬೇಕಂದ್ರೆ ಏನಿರಪ್ಪ? ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ 3 ಪ್ಲಸ್ ಮಾಡ್ಕೋಬೇಕು. 3 ಪ್ಲಸ್ ಮಾಡ್ಕೋಬೇಕು. ಹೆಂಗೆ ರೀ? ನೋಡಿಲ್ಲ. ಫಸ್ಟ್ 70% ಅಲ್ಲೇ ನೋಡಿರಿಪ್ಪ. 14,000 ಪ್ಲಸ್ 20,150 ಕ್ಯಾಪಿಟಲ್ ಸಿ ಎಷ್ಟು ರೀಪ್ಪ? ಇದು 24,000
ಮೂರು ಪ್ಲಸ್ ಮಾಡ್ಕೋಬೇಕಿಲ್ಲ, ಮೂರು ಪ್ಲಸ್ ಮಾಡಿ ಎಷ್ಟು ಬಂತು ರೀ ಅದು 58,150 ಬಂತು. ಸೇಮ್ 80% ಕಾಲಮಲ್ಲೇ ಸೇಮ್ ಮಾಡಿರಿ, ಆಮೇಲೆ 90% ಕಾಲಮಲ್ಲೇ ಸೇಮ್ ಮಾಡಿರಿ. ಬಂತಾ? ಸರಿ, ಇಷ್ಟು ಮುಗಿದ ಮೇಲೆ ಏನು ಮಾಡ್ಬೇಕ್ರಿ? ಇಷ್ಟು ಮುಗಿದ ಮೇಲೆ ಈಗ ಐತಲ್ಲ, ಇಷ್ಟು ಮುಗಿದ ಮೇಲೆ ಇಲ್ಲಿ ಮಟ್ಟ ಏನು ಡೌಟ್ ಐತಿ? ಏನು ಡೌಟ್ ಇಲ್ಲಲ್ಲ? ಈಗ ನೆಕ್ಸ್ಟ್ ನೋಡ್ರಿಪ್ಪ, ಲೇಬರ್ ಅವರ್ಸ್ ಮಾಡ್ಬೇಕು. ಏನು ಮಾಡ್ಬೇಕು? ಲೇಬರ್ ಅವರ್ಸ್ ಮಾಡ್ಬೇಕು. ಲೇಬರ್ ಅವರ್ಸ್ ಎಲ್ಲೈತಿಪ್ಪ? ಕೊಟ್ಟಾರ ಅವರು ಲೇಬರ್ ಅವರ್ಸ? ಕ್ವಶನಲ್ಲಿ ಐತಿ ಲೇಬರ್ ಅವರ್ಸ? ಕೊಟ್ಟಿಲ್ಲಲ್ಲ, ಲೇಬರ್ ಅವರ್ಸ್ ಕೊಟ್ಟಿಲ್ಲ ಅವರು. ಐತಿ ಇಲ್ಲ, ಲೇಬರ್ ಅವರ್ಸ್ ಐತ್ರಿಪ್ಪ. ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಅವರ್ಸ್ ಐತಲ್ಲ ಅಲ್ಲಿ ಲೇಬರ್ ಅವರ್ಸ ನೋಡಿರಿ. ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಅವರ್ಸ್ ಐತಿ ಟೋಟಲ್ 1,24,000 ಐತಿ. ಎಸ್ಟಿಮೇಟೆಡ್ ಟೋಟಲ್ ಡೈರೆಕ್ಟ್ ಲೇಬರ್ ಅವರ್ಸ್ ಎಷ್ಟಿತ್ರಿಪ್ಪ? 1,24,000 ಐತಿ. 1,24,000 ಇಂಟು 70%, 1,24,000 ಇಂಟು ಎಷ್ಟು ರೀ? 80%, 1,24,000 ಇಂಟು 90%. ಓಕೆ ಮಾಡೋಣ. ಬಟ್ ಇಲ್ಲೇ 70% ಮತ್ತು 90%ಗೆ ಎಷ್ಟು ಕೊಡ್ರಿ ಅಂತ ಹೇಳೋಣ ನಾವು. ಸೊ ಬರ್ರಿಪ್ಪ ನೋಡೋಣ. ಎಲ್ಲೈತ್ರಿಪ್ಪ? ಮಾಡಿರಿ. ಎಷ್ಟ್ರಿಪ್ಪ? ಫಸ್ಟ್ ಲೇಬರ್ ಅವರ್ಸ್ ನೋಡ್ರಿಪ್ಪ, ಅಲ್ಲಿ ಲೇಬರ್ ಅವರ್ಸ್. ಓಕೆ, ಲೇಬರ್ ಅವರ್ಸ್ ಫಾರ್ಮುಲಾ ನೋಡಿರಿ. ಲೇಬರ್ ಅವರ್ಸ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡ್ ಬೈ ಎಸ್ಟಿಮೇಟ್ ಲೇಬರ್ ಅವರ್ಸ್. ಸೊ ಫಸ್ಟ್ 70% ಮಾಡೋಣ. 70%ಅಲ್ಲಿ ಟೋಟಲ್ ಕಾಸ್ಟ್ ಎಷ್ಟ್ರಿಪ್ಪ? ಟೋಟಲ್ ಕಾಸ್ಟ್ 58,150 ಬಂತು. ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಎಷ್ಟ್ರಿಪ್ಪ? ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಮಾಡ್ಬೇಕಂದ್ರೆ ಏನ್ರಿಪ್ಪ? 1,24,000 ಎಲ್ಲೈತಿರದು? ಹಾಂ ಐತಲ್ಲ ಅಲ್ಲೇ 1,24,000 ಎಸ್ಟಿಮೇಟೆಡ್ ಲೇಬರ್ ಅವರ್ಸ್. ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಐತಿಲ್ಲ, ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಕ್ವಶನಲ್ಲಿ ಐತಲ್ಲ. ಕ್ವಶನಲ್ಲೇ 1,24,000 ಐತಿಲ್ಲ, ತೊಗೋರಿ 1,24,000 ತೊಗೋರಿ. ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ 1,24,000. ಈಗ 1,24,000 ಇಂಟು 70 ಡಿವೈಡೆಡ್ ಬೈ 80 ಮಾಡಿರಿ. ಏನು ಮಾಡ್ತೀರಿ? 1,24,000 ಇಂಟು 70 ಡಿವೈಡೆಡ್ ಬೈ 80 ನಿಮಗೆ ಸಿಗ್ತೈತಿರಿಪ್ಪ 1,08,500. ಇಲ್ಲಿ ಬೇಕಲ್ಲ ಅಮೌಂಟ್. ಈಗ 1,24,000 ಇಂಟು 90 ಡಿವೈಡೆಡ್ ಬೈ 80 1,39,500 ತಿಳಿತಾ? ಈಗ ನಾವು ಯಾವ ಕಾಲಮ್ ಮಾಡ್ತೀರಿಪ್ಪ? ಈಗ 70% ಕಾಲಮ್. 70% ಕಾಲಮಲ್ಲೇ ಟೋಟಲ್ ಕಾಸ್ಟ್ ಎಷ್ಟ್ರಿಪ್ಪ? ಟೋಟಲ್ ಕಾಸ್ಟ್ ಇಸ್ 58,150 ಡಬಲ್ ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ 1,24,000. ಸಾರಿ, ಇದು 1,08,500. 1,08,500 ಮಾಡಿರಿ. ನಿಮಗೆ ಬರ್ತೈತಿಪ್ಪ ಆನ್ಸರ್ ಎಷ್ಟು? 0.5359. ನೆಕ್ಸ್ಟ್ ಈಗ ಎಟ್ 80%. 80%ಅಲ್ಲಿ ಟೋಟಲ್ ಕಾಸ್ಟ್ ಎಷ್ಟ್ರಿಪ್ಪ? ಟೋಟಲ್ ಕಾಸ್ಟ್ ಇಸ್ ಎಷ್ಟು ರೀ? 62,000 ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಎಷ್ಟ್ರಿಪ್ಪ? 1,24,000. 1,24,000 ಮಾಡಿರಪ್ಪ 0.5 ಬರ್ತೈತಿ. ಆಯ್ತು 90% ಮಾಡಬೇಕು. ಈಗ 90% ಟೋಟಲ್ ಕಾಸ್ಟ್ ಎಷ್ಟ್ರಿಪ್ಪ? 65,850. 65,850 ಬರೀರಿ. ಡಿವೈಡ್ ಬೈ ಎಸ್ಟಿಮೇಟೆಡ್ ಲೇಬರ್ ಅವರ್ಸ್ ಎಷ್ಟ್ರಿಪ್ಪ? ಇಲ್ಲಿ 90%ಅಲ್ಲೇ 1,39,500. ಸೊ ಡಿವೈಡ್ ಬೈ 1,39,500 ಮಾಡಿರಪ್ಪ 0.4720. ಅರ್ಥ ಆಯ್ತಾ? ಮುಗಿತಿಲ್ಲ ಸೊಲ್ಯೂಷನ್. ಇದು ಬಜೆಟ್ ನೋಡ್ರಿ, ಬಜೆಟ್. ಓಕೆ, ಇದು ನಿಮ್ಮ ಕಡೆ ಐತ್ರಿಪ್ಪ, ಇದು ಆಲ್ರೆಡಿ ನಿಮ್ಮ ಕಡೆ ಐತಿ. ಓಕೆ ನೋಡಿ, ಇಲ್ಲೈತೆ ನೋಡಿ ಸೊಲ್ಯೂಷನ್. ಇದು ಕ್ವಶನ್ ಐತಿಲ್ಲೇ, ಸೊಲ್ಯೂಷನ್ನು ಐತಿ. ಓಕೆ, ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಹೆಂಗೆ ಸಾಲ್ವ್ ಮಾಡ್ಬೇಕು ನಿಮ್ಗೆ ಅರ್ಥ ಆಗಿತ್ತು. ಸರಿ, ನೆಕ್ಸ್ಟ್ ಏನೈತ್ರಿಪ್ಪ? ನೆಕ್ಸ್ಟ್ ಬಜೆಟ್ ಐತಿ. ಇದು ಆಲ್ಮೋಸ್ಟ್ ಟ್ರೈ ಮಾಡ್ಬೇಕಂತೈತಿ, ಬಟ್ ಟೈಮ್ ಇಲ್ಲರಿಪ್ಪ. ನೋಡ್ತೀನಿ ಎಷ್ಟಾಗ್ತೈತೆ ಅಷ್ಟು ಮಾಡ್ತೀನಿ ರೀ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. Cause I have meetings, have to prepare schedules. That's why academic ಇದು ಐತ್ರಿಪ್ಪ. ಸೊ ಅಲ್ಲೇ ಕಾಂಪ್ರಮೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನೆಕ್ಸ್ಟ್ ನೋಡ್ರಿಪ್ಪ, ಸೆಕೆಂಡ್ ಕ್ವಶನ್. ಇದು ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮ್ಗೆ ಕಾಣಬೇಕಲ್ಲ. ನೋಡ್ರಿ ಈಗ, with the following data for 60% activity,
prepare a budget for a production at 80% and 100% capacity. Production at 60% capacity is 300 units. Material 100 per unit, labor 40 per unit, factory expense 40,000, 40% fixed ಅಂತ ಐತಿ. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಎಕ್ಸ್ಪೆನ್ಸಸ್ 30,000, 60% ಫಿಕ್ಸ್ ಅಂತ ಐತಿ. ಸೊ ಬರ್ರಿಪ್ಪ ಇಲ್ಲಿ ಪರ್ಟಿಕ್ಯುಲರ್ಸ್ 60% ಮಾಡ್ಬೇಕು ಫಸ್ಟ್, ಆಮೇಲೆ 80%, ಆಮೇಲೆ 100%. ಫಸ್ಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಐತಿ. ಏನೈತಿ ಫಸ್ಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಎಲ್ಲೈತಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಐ ಥಿಂಕ್ 300. ಎಷ್ಟು ರೀ? 300. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು ರೀಪ್ಪ? 300. ಎಟ್ 60% ಕ್ಯಾಪಾಸಿಟಿ. 60% ಕ್ಯಾಪಾಸಿಟಿ ಎಷ್ಟು ರೀಪ್ಪ? 300. ಸೊ 60% ಕ್ಯಾಪಾಸಿಟಿಯಲ್ಲಿ 300 ಬರ್ರಿಪ್ಪ, 300. ಈಗ 80%ಅಲ್ಲಿ ಬೇಕಲ್ಲ ನಮಗೆ, ಏನು ಮಾಡ್ತೀರಿಪ್ಪ? 300 ಇಂಟು 80 ಡಿವೈಡ್ ಬೈ 60 ಎಷ್ಟು ಬರ್ತೀರಿಪ್ಪ? 400 ಬರ್ತೈತಿ. ಈಗ 100%ಅಲ್ಲೇ ಬೇಕಲ್ಲ, ಏನು ಮಾಡ್ತೀರಿ? 300 ಇಂಟು 100 ಡಿವೈಡೆಡ್ ಬೈ 60 ಮಾಡಿರಿಪ್ಪ, 500 ಬರ್ತೈತಿ. ಅರ್ಥ ಆಯ್ತಾ? ಸರಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮುಗೀತು. ನೆಕ್ಸ್ಟ್ ಐತ್ರಿಪ್ಪ ಮಟೀರಿಯಲ್ ಕಾಸ್ಟ್. ಏನೈತ್ರಿಪ್ಪ? ಮಟೀರಿಯಲ್ ಕಾಸ್ಟ್. ಮಟೀರಿಯಲ್ಸ್ ಅಂತ ಐತಲ್ಲ, ಮಟೀರಿಯಲ್ಸ್ ಅಂತ ಬರೀಪ್ಪ, ಮಟೀರಿಯಲ್ ಕಾಸ್ಟ್ ಅಂತ ಬರೀರಿಪ್ಪ. ಮಟೀರಿಯಲ್ ಕಾಸ್ಟ್ ಎಷ್ಟಂತ? 100 ಪರ್ ಯೂನಿಟ್ ಅಂತ. ಎಷ್ಟು ರೀ? 100 ಪರ್ ಯೂನಿಟ್. 100 ಪರ್ ಯೂನಿಟ್. ಸೊ ಏನು ಮಾಡಿರಿಪ್ಪ? 300 ಇಂಟು 100 30,000. ಸಾರಿ 30,000. 300 ಇಂಟು 100 ಎಷ್ಟಿಪ್ಪ? 40,000. 500 ಇಂಟು 100 50,000. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಏನ್ರಿಪ್ಪ? ಮಟೀರಿಯಲ್ ಕಾಸ್ಟ್ ಮುಗೀತು. ಈಗ ಲೇಬರ್ ಕಾಸ್ಟ್. ಲೇಬರ್ ಕಾಸ್ಟ್ ಅಲ್ಲಿ ಐತಿ 40 ಪರ್ ಯೂನಿಟ್. ಲೇಬರ್ ಕಾಸ್ಟ್ ಇಸ್ 40 ಪರ್ ಯೂನಿಟ್. ಸೊ ಲೇಬರ್ ಕಾಸ್ಟ್ ಇಸ್ 40. ಏನು ಮಾಡ್ತೀರಿಪ್ಪ? 300 ಇಂಟು 40 12,000. 400 ಇಂಟು, ಬೇಕಂದ್ರೆ ರಫ್ ಮಾಡ್ತೀನಿ, ಸರಿ ಈಗೇನು ಮಾಡೋಣ್ರಿಪ್ಪ? ಈಗ 300 ಇಂಟು 40 ಮಾಡಿರಿ, ಎಷ್ಟು ಬರ್ತೈತ್ರಿಪ್ಪ? 12,000. 400 ಇಂಟು 40 ಮಾಡಿರಿ, 16,000. ಆಮೇಲೆ 500 ಇಂಟು 40 ಮಾಡಿರಿ, ಎಷ್ಟಿಪ್ಪ? 20,000. ಓಕೆ, ಅರ್ಥ ಆಯ್ತಾ ಹೆಂಗೆ ಮಾಡ್ಬೇಕಂತ? ಸರಿ, ಲೇಬರ್ ಕಾಸ್ಟ್ ಮುಗೀತು. ಈಗ ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿಪ್ಪ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 40,000 ಐತಿ. ಟೋಟಲ್ ಎಷ್ಟಿರಿಪ್ಪ? 40,000. 60% ಕಾಲಮಲ್ಲೇ ಸೇಮ್ ಇರಬೇಕು, 40,000 ಇರಬೇಕು. ಸೊ ಬರ್ರಿಪ್ಪ ಫ್ಯಾಕ್ಟ್ರಿ ಎಲ್ಲೈತಿರಿಪ್ಪ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ 40% ಫಿಕ್ಸ್ ಅಂತ. 40% ಫಿಕ್ಸ್ ಅಂತ. ಎಷ್ಟು? 40,000 ಅಮೌಂಟ್. ಎಷ್ಟಿಪ್ಪ? 40,000 ಅಮೌಂಟ್. 40,000 ಅಮೌಂಟ್ ಫಿಕ್ಸ್ಡ್. ಓಕೆ, ಫಿಕ್ಸ್ಡ್ 40%. ಎಷ್ಟು ಟೋಟಲ್ ಅದು? 40,000 40%. ಸೊ 40,000 ಇಂಟು 40 ಮಾಡಿರಿಪ್ಪ, ಎಷ್ಟು ರೀ? 40,000 ಇಂಟು 40. 40,000 ಇಂಟು 40%. 16,000 ಬರ್ತೈತ್ರಿಪ್ಪ. 40,000 ಇಂಟು 40,000 ಇಂಟು 40%. 40,000 ಇಂಟು 40% ಮಾಡಿರಿಪ್ಪ ಫಿಕ್ಸ್ ಅದು. ಎಲ್ಲೇರಿಪ್ಪ? 60% ಕಾಲಮಲ್ಲೇ. ಎಲ್ಲೇ 60% ಕಾಲಮಲ್ಲೇ ಫಿಕ್ಸ್ ಅದು. ಅರ್ಥ ಆಯ್ತಾ? ಹಾಂ, ಈಗ ನೆಕ್ಸ್ಟ್ ಮಾಡೋಣ್ರಿ. ಫಿಕ್ಸ್ ಇಲ್ಲೇ ಫಿಕ್ಸ್ ಅಂದ್ರಿಪ್ಪ. ಫಿಕ್ಸ್ ಕಡೆ ಅಂದರೆ ಫಿಕ್ಸ್ ಎಲ್ಲ ಕಡೆ ಫಿಕ್ಸ್ ಇರಬೇಕು. ಎಲ್ಲ ಕಡೆ ಫಿಕ್ಸ್ ಇರಬೇಕು. 16,000 ಎಲ್ಲ ಕಡೆ ಫಿಕ್ಸ್ ಇರಬೇಕು. ವೇರಿಯೇಬಲ್ ಚೇಂಜ್ ಆಗ್ಬೋದು. ನೋಡಿಪ್ಪ, ಟೋಟಲ್ ಕಾಸ್ಟ್ ಎಷ್ಟಿಪ್ಪ? 40,000. ಟೋಟಲ್ ಕಾಸ್ಟ್ ಎಷ್ಟಿಪ್ಪ? 40,000. 40,000 ಮೈನಸ್ 16,000. 40,000 ಮೈನಸ್ 16,000 ಎಷ್ಟು ಬಂತ? 24,000 ಈಸ್ ವೇರಿಯೇಬಲ್. 24,000 ಈಸ್ ಅ ವೇರಿಯೇಬಲ್. ಇನ್ನು 60% ಕಾಲಮಲ್ಲಿ 24,000 ಈ ವೇರಿಯೇಬಲ್. ಈಗ ಏನು ಮಾಡಿರಿಪ್ಪ? 24,000 ಇಂಟು 80 ಡಿವೈಡ್ ಬೈ 60. 24,000 ಇಂಟು 80 ಡಿವೈಡೆಡ್ ಬೈ 60 ಎಷ್ಟು ಬರ್ತೈತಿಪ್ಪ? 32,000 ಬರ್ತೈತಿ. ನೆಕ್ಸ್ಟ್ 24,000 ಇಂಟು 100 ಡಿವೈಡೆಡ್ ಬೈ 60. 24,000 ಇಂಟು 100 ಡಿವೈಡೆಡ್ ಬೈ 60 ಎಷ್ಟಿಪ್ಪ? 40,000 ಬರ್ತೈತಿ ಇಲ್ಲಿ. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ. ಈಗ ಮುಗೀತು. ಈಗ ನೆಕ್ಸ್ಟ್ ಐತ್ರಿಪ್ಪ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಟೋಟಲ್ ಅಮೌಂಟ್ 30,000. 60 ಎಷ್ಟಿದು? 60% ಫಿಕ್ಸ್. 60% ಫಿಕ್ಸ್ ಅಂತಾರಿಪ್ಪ. ಸೊ ಅಡ್ಮಿನಿಸ್ಟ್ರೇಟಿವ್ ಒಳಗೆ 60% ಫಿಕ್ಸ್ ಅಂತ ಹಾಕಿರಿ. ಫಿಕ್ಸ್ಡ್ 18,000. 30,000 3 ಲ್ಯಾಕ್ ಅದು. 30,000 ಇಂಟು 60%. 18,000 ಫಿಕ್ಸ್. ಎಲ್ಲ ಕಡೆ 18,000 ಫಿಕ್ಸ್ ರೀಪ್ಪ. ಈಗ
ಈಗ ಏನು ಮಾಡ್ತೀರಿಪ್ಪ, 30,000 ಮೈನಸ್ 18,000, 30,000 ಮೈನಸ್ 18,000 ಎಷ್ಟು ಡಿಫ್ರೆನ್ಸ್ ಬಂತ್ರಿಪ್ಪ? 12,000. 60% ಕಾಲಮಲ್ಲಿ ಫಿಕ್ಸ್ ಇರ್ಬೋದು 12,000, 60% ಕಾಲಮಲ್ಲಿ ಸೇಮ್ ಫಿಕ್ಸ್ ಇರಬೇಕು 12,000. ಈಗೇನು ಮಾಡಿರಿಪ್ಪ, 12,000 ಇಂಟು 80/60 ಎಷ್ಟು ಬರ್ತೈತ್ರಿಪ್ಪ? 16,000 ಬರ್ತೈತಿ. ಈಗ 12,000 ಇಂಟು 100/60 ಮಾಡಿರಿ, ನಿಮಗೆ ಬರ್ತೈತ್ರಿಪ್ಪ 20,000. ಓಕೆ, ಮುಗೀತಾ? ಈಗ ಮಾಡೋಣ ತಡ್ರಿಪ್ಪ, ಟೋಟಲ್ ಮಾಡೋಣ ರೀ. ಟೋಟಲ್ ಮಾಡಬೇಕಲ್ಲ ಈಗ. ಓಕೆ, ಮಾಡೋಣ ರೀ ಈಗ. ಸರಿಪ್ಪ. ಈಗ ಏನು ಮಾಡ್ತೀರಿಪ್ಪ, ಎಲ್ಲ ಪ್ಲಸ್ ಮಾಡಿರಿ. ಎಲ್ಲಿಂದ ಪ್ಲಸ್ ಮಾಡ್ತೀರಿಪ್ಪ? 3 ಲ್ಯಾಕಿಂದ ಪ್ಲಸ್ ಮಾಡಿರಿಪ್ಪ. 30,000 ಪ್ಲಸ್ 12,000 ಪ್ಲಸ್ ಇದು 2 ಪ್ಲಸ್ ಮಾಡಿರಿ, ಆಮೇಲೆ ಇದು 2 ಪ್ಲಸ್ ಮಾಡಿರಿಪ್ಪ. ಎಷ್ಟು ಬರ್ತೈತೆ ರೀ ಆನ್ಸರ್ ನಿಮ್ದು? 1,12,000 ಬರ್ತೈತೆ ರೀ. ಸೇಮ್ ನಾ 80% ಕಾಲಮಲ್ಲೇ ಮಾಡಿರಿಪ್ಪ. ಇದು ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ಇದು ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸರಿಪ್ಪ, ಇದು ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ಇದು ಬರೀ ಪರ್ ಯೂನಿಟ್, ಇದು ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಥ? ಇದು ಕೌಂಟ್, ಇದು ಬಿಟ್ಟು ಎಲ್ಲ ಪ್ಲಸ್ ಮಾಡಿರಿಪ್ಪ, ನಿಮಗೆ ವ್ಯಾಲ್ಯೂಸ್ ಬರ್ತೈತಿ. ಇದು ಟೋಟಲ್ ಕಾಸ್ಟ್. ಓಕೆ, ಮುಗಿದು ಬಜೆಟ್ ಇಲ್ಲ ಏನು? ಹಾಂ, ಮುಗೀತು ರೀ, ಬಜೆಟ್ ಮುಗೀತು ನೋಡ್ರಿಪ್ಪ ಅಲ್ಲಿ. ಓಕೆ, ಅರ್ಥ ಆಯ್ತಾ? ಈಸಿ ಇತ್ತು ರೀ ಭಾಳ, ಇದು ಈ ಕ್ವಶನ್ ಭಾಳ ಈಸಿ ಇತ್ತು. ಸರಿ, ಓಕೆ, ನಾವು ಹೋಗೋಣ್ರಿಪ್ಪ ಕ್ಯಾಶ್ ಬಜೆಟ್. ಕ್ಯಾಶ್ ಬಜೆಟಲ್ಲಿ ಏನು ಮಾಡಬೇಕಂತ, ಇದು ಥೇರಿ ಸ್ವಲ್ಪ ನೋಡ್ರಿಪ್ಪ. ಥೇರಿನೂ ಇಂಪಾರ್ಟೆಂಟ್ ಐತಿ ಭಾಳ. ಅದು ಥೇರಿನೂ ಸ್ಕಿಪ್ ಮಾಡಿಬಿಡ್ತೀರಿಪ್ಪ, ಅದು ಒಂದು ನೋಡ್ರಿಪ್ಪ ಸ್ವಲ್ಪ. ಕ್ಯಾಶ್ ಬಜೆಟ್ ನೋಡ್ರಿಪ್ಪ, ಏನೈತಿ ಕ್ಯಾಶ್ ಬಜೆಟ್ ಇಲ್ಲಿ. ಪ್ರಿಪೇರ್ ಅ ಕ್ಯಾಶ್ ಬಜೆಟ್ ಫಾರ್ 3 months 30th June 2022 ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಓಕೆ, ಮಂತ್ ಐತಿ, ಸೇಲ್ಸ್, ಮಟೀರಿಯಲ್ಸ್, ವೇಜಸ್, ಓವರ್ ಹೆಡ್ಸ್, ಆಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಐತಿ. ಸೊ ಏನು ಕ್ರೆಡಿಟ್ ಟರ್ಮ್ಸ್ ಆರ್, ಏನಿದು ಕ್ರೆಡಿಟ್ ಟರ್ಮ್ಸ್ ಆರ್. ಫಸ್ಟ್ ಐತಿ ಸೇಲ್ಸ್ ಆ್ಯಂಡ್ ಡೆಟರ್ಸ್ 10%. ಸೇಲ್ಸ್ ಆ್ಯಂಡ್ ಡೆಟರ್ಸ್ 10% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್ ಬೇಸಿಸ್, ಆ್ಯಂಡ್ 50% ನೋಡಿ 10% ಅನ್ನೋದು ಕ್ಯಾಶ್ ಬೇಸಿಸ್ ಅಂತ. ಆಮೇಲೆ ತಡೆದಿರ್ಬೋದು, ಕ್ಯಾಶ್ ಬೇಸಿಸ್. ಆಮೇಲೆ 50% ಆನ್ ಕ್ರೆಡಿಟ್ ಸೇಲ್ಸ್ ಆರ್ ಕಲೆಕ್ಟೆಡ್ ನೆಕ್ಸ್ಟ್ ಮಂತ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ದ ಫಾಲೋವಿಂಗ್ ಮಂತ್ಸ್ ಅಂತ ಐತಿ. ಇದು ನೆಕ್ಸ್ಟ್ ಮಂತ್ನ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಐತಿ ಕ್ರೆಡಿಟರ್ಸ್ 2 months, ವೇಜಸ್ 1.4th ಇನ್ ದ ಫಾಲೋವಿಂಗ್ ಮಂತ್, ಓವರ್ ಹೆಡ್ಸ್ ಹಾಫ್ 1/2 ಮಂತ್. ನೆಕ್ಸ್ಟ್ ಐತಿ ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ 1st April 6,000. ಆಮೇಲೆ ಕ್ಯಾಶ್ ಇನ್ ಬ್ಯಾಂಕ್, ಅದು ಪ್ಲಾನೆಡ್ ಮಷಿನರಿ, ಪ್ಲಾನೆಡ್ ಮಷಿನರಿ ಅಂತ ಐತಿ. ಓಕೆ, ಮೇ ಬಿ ಪ್ಲಾನೆಡ್ ಮಷಿನರಿ will be installed in February 2022 and the cost of 96,000 and monthly installment of 2,000 is payable in April onwards. I think I solved this. Okay, sorry ಅದು ಮಾಡಿಲ್ಲ ನಾನು. ಸೊ ಬರ್ರಿಪ್ಪ, ಇಲ್ಲಿದ್ರೆ ನಾವು plant and machinery will be installed in February 2022 at the cost of 96,000. The monthly installment of 2,000 is payable from April onwards ಅಂತ ಐತಿ. ಡಿವಿಡೆಂಡ್ ಎಟ್ 5%, ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಕೊಡಬೇಕಂತ. ಕ್ಯಾಪಿಟಲ್ ವಿಲ್ ಬಿ ಪೇಡ್ ಆನ್ 1st June ಆನ್ ಅ ಟೋಟಲ್ ಕ್ಯಾಪಿಟಲ್ ಆಫ್ rupees 2 lakh ಅಂತ ಪ್ರಿಫರೆನ್ಸ್ ಕ್ಯಾಪಿಟಲ್. ಅಡ್ವಾನ್ಸ್ ಟು ಬಿ ರಿಸೀವ್ಡ್ ಆನ್ ಸೇಲ್ ಆಫ್ ವೆಹಿಕಲ್ಸ್ ಇಸ್ 9,000 ಇನ್ ಜೂನ್ ಅಂತ ಐತಿ. ಡಿವಿಡೆಂಡ್ ಫ್ರಾಮ್ ಇನ್ವೆಸ್ಟ್ಮೆಂಟ್ rupees 1,000 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸೀವ್ಡ್ ಇನ್ ದಿ ಮಂತ್ ಆಫ್ ಜೂನ್. ಎಲ್ಲ ಜೂನ್ ಒಳಗೆ ಐತಲ್ಲ ಅದು. ಇದು ಕ್ವಶನ್ ನೋಡ್ರಿಪ್ಪ ನಿಮ್ದು. ಸರಿ, ಈಗ ಅದು ಬೇಸ್ ಮೇಲೆ ಏನೈತಿಪ್ಪ, ಫಸ್ಟ್ ವರ್ಕಿಂಗ್ ನೋಟ್ ಮಾಡ್ಯಾರ ನೋಡ್ರಿ ಇಲ್ಲಿ. ವರ್ಕಿಂಗ್ ನೋಟ್ ಫಸ್ಟ್ ಈಸ್ ವರ್ಕಿಂಗ್ ನೋಟ್ಸ್. ಸೇಲ್ಸ್ ಡೆಟರ್ಸ್, ಯಾಕಂದರೆ ಸೇಲ್ಸ್ ಡೆಟರ್ಸ್ ಅಂದರೆ ಏನ್ರಿಪ್ಪ, ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿ, ಸೇಲ್ ಮಾಡ್ತೀರಿ, ಹೌದಲ್ಲ? ಕಸ್ಟಮರ್ಸ್ಗೆ ನೀವು ಸೇಲ್ ಮಾಡ್ತೀರಿ.
ಅದಕ್ಕೆ ಸೇಲ್ಸ್ ಅಂತ ಬರೀರಿಪ್ಪ. ಕರೆಕ್ಟಾ? ಸೊ ಫಸ್ಟ್ ಮಂತ್, ನೆಕ್ಸ್ಟ್ ಟೋಟಲ್ ಸೇಲ್ಸ್. ಫಸ್ಟ್ ಕಾಲಮ್ ಇಸ್ ಮಂತ್, ಟೋಟಲ್ ಸೇಲ್ಸ್ ಬರೀಬೇಕಾ? ಕ್ಯಾಶ್ ಸೇಲ್ಸ್ ಎಷ್ಟೈತಿ, ಕ್ರೆಡಿಟ್ ಸೇಲ್ಸ್ ಎಷ್ಟೈತಿ. ಓಕೆ, ಟೋಟಲ್ ಸೇಲ್ಸ್ ಬರೀಬೇಕು. ಕ್ಯಾಶ್ ಸೇಲ್ಸ್ ಎಷ್ಟು, ಕ್ರೆಡಿಟ್ ಸೇಲ್ಸ್ ಎಷ್ಟು. ಮಂತ್ ಎಷ್ಟು? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆ್ಯಸ್ ಗಿವನ್ ಇನ್ ದ ಕ್ವಶನ್ ಓನ್ಲಿ. ಆ್ಯಸ್ ಅ ಗಿವನ್ ಇನ್ ದ ಕ್ವಶನ್ ಓನ್ಲಿ ಐತರಲ್ಲೇ. ಸೇಲ್ಸ್ ಒಂದು ಐತಿ, ಆಮೇಲೆ ಕ್ರೆಡಿಟ್ ಸೇಲ್ಸ್ ಒಂದು ಹಾಕ್ರಿ, ಕ್ಯಾಶ್ ಸೇಲ್ಸ್ ಒಂದು ಹಾಕ್ರಿ, ಕ್ರೆಡಿಟ್ ಸೇಲ್ಸ್ ಒಂದು ಹಾಕ್ರಿ, ಆಮೇಲೆ ಮಂತ್ ಒಂದು ಹಾಕ್ರಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಹಾಕ್ರಿ. ಕರೆಕ್ಟಾ? ಸರಿ, ಈಗ ಏನು ಮಾಡಬೇಕು? ಈಗ ಇಷ್ಟಾದಮೇಲೆ ಬರ್ರಿಪ್ಪ. ಇಷ್ಟಾದಮೇಲೆ ಫಸ್ಟ್ ಟೋಟಲ್ ಸೇಲ್ಸ್ ಬರ್ರಿಪ್ಪ. ಟೋಟಲ್ ಸೇಲ್ಸ್ ಆಲ್ರೆಡಿ ಐತಿ ಕ್ವಶನ್ ಒಳಗೆ ನೋಡಿರಿ. ಟೋಟಲ್ ಸೇಲ್ಸ್ ಆಲ್ರೆಡಿ ಐತಿ. 14,000, 15,000, 16,000, 17,000, 18,000 ಐತಲ್ಲ. ಬರ್ರಿ, ಐತಲ್ಲ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಐತಲ್ಲ. ಅದರಾಗ ಆಮೇಲೆ ಕ್ಯಾಶ್ ಸೇಲ್ಸ್ ಎಷ್ಟು ಐತ್ರಿ ಅಂತ. ಕ್ಯಾಶ್ ಸೇಲ್ಸ್ ಎಷ್ಟು ಐತ್ರಿ ಅಂತ. ಕ್ಯಾಶ್ ಸೇಲ್ಸ್ ಎಷ್ಟು ಐತ್ರಿಪ್ಪ? ಬರ್ರಿ, ಏನೈತ್ರಿಪ್ಪ ಕ್ಯಾಶ್ ಸೇಲ್ಸ್ ಅದು? ಐತೆ ನೋಡಿಲ್ಲಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಐತೆ ನೋಡಿ. ಫಸ್ಟ್ ಅಡ್ಜಸ್ಟ್ಮೆಂಟ್, ಸೇಲ್ಸ್ ಆ್ಯಂಡ್ ಡೆಟರ್ಸ್ 10% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್ ಬೇಸಿಸ್. ಸೊ ಕ್ಯಾಶ್ ಸೇಲ್ಸ್ ಈಸ್ 10%. ಕ್ಯಾಶ್ ಸೇಲ್ಸ್ ಇಸ್ ಎಷ್ಟ್ರಿಪ್ಪ? 10%. ಬರ್ರಿ, ಕ್ಯಾಶ್ ಸೇಲ್ಸ್ ಇಸ್ 10%. ಮಾಡಿರಿ. 14,000 ಇಂಟು 14,000 ಇಂಟು 10%, 15,000 ಇಂಟು 10% ಕ್ಯಾಶ್ ಸೇಲ್ಸ್. 16,000 ಇಂಟು 10%, 17,000 ಇಂಟು 10%, 18,000 ಇಂಟು 10%. ಅರ್ಥ ಆಯ್ತಾ? ಹಾಂ, ನೆಕ್ಸ್ಟ್ ಐತಿ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಎಷ್ಟು ರೀ ಅಂತ. ಕ್ರೆಡಿಟ್ ಸೇಲ್ಸ್ ಎಲ್ಲೈತೆ ರೀ? ಹಾಂ ಹಾಂ, ಆಯ್ತು ನೋಡಿಲ್ಲ. ಹಾಂ, ಆ್ಯಂಡ್ 50% ಆಫ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. 50% ಆಫ್ ಸೇಲ್ಸ್ ಆರ್ ಎಷ್ಟ್ರಿಪ್ಪ? ಕ್ರೆಡಿಟ್ ಸೇಲ್ಸ್ ನೋಡಿಲ್ಲ. 50% ಆಫ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಸೊ ಬರ್ರಿಪ್ಪ, 50% ಕ್ರೆಡಿಟ್ ಸೇಲ್ಸ್ ಅಂತ ಎಲ್ಲೈತಿ? ಹಾಂ, ಆಯ್ತು ನೋಡಲಿ 50%. ಸೊ ಸಿಂಪ್ಲಿ ಮಾಡಬೇಕಲ್ಲ, 50% ಆರ್ ಕ್ರೆಡಿಟ್ ಸೇಲ್ಸ್. ಈಗೇನು ಮಾಡ್ತೀರಿ? ಸಿಂಪ್ಲಿ ಮಾಡ್ಬೇಕಂದ್ರೆ ಏನ್ರಿಪ್ಪ? ವೇಟ್ ಮಾಡಿರಿ ಸ್ವಲ್ಪ. ಎಷ್ಟು ಇದು? 14,000 ಮೈನಸ್ 1,400. ಸಿಂಪ್ಲಿ ಅದು ಬೇಡ, ಅದು ಯಾಕೆ ಮಾಡ್ತೀರಿ ಮತ್ತೆ? ಮೈನಸ್ 1,500 ಬೇಡ. ಏನು ಮಾಡಿರಿ? ಸಿಂಪ್ಲಿ ಹೇಳ್ತೀನಿ ನೋಡಿರಿಪ್ಪ. ಏನು ಮಾಡಿರಿ? 14,000 ಮೈನಸ್ 1,400 ಎಷ್ಟು ಬರ್ತೈತಿಪ್ಪ? 12,600 ಬರ್ತೈತಿ. 15,000 ಮೈನಸ್ 1,500, 13,500. 16,000 ಮೈನಸ್ 1,600, 14,400. 17,000 ಮೈನಸ್ 1,700, 15,300. 18,000 ಮೈನಸ್ 1,800, 16,200. ಈ ಥರ ಮಾಡಬೇಕು ಕ್ರೆಡಿಟ್ ಸೇಲ್ಸ್. ಅರ್ಥ ಆಯ್ತಾ? ಆಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಹಾಕ್ರಿ. ಇಲ್ಲೇನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಹಾಕ್ರಿ. ಆಮೇಲೆ ಟೋಟಲ್ ಅಂತ ಹಾಕ್ರಿ. ಸರಿ, ಇಷ್ಟ ಆಯ್ತಾ? ಏನು ಡೌಟ್ ಐತಿ ಇದರಾಗ? ಏನು ಡೌಟ್ ಐತಿ? ಇಲ್ಲಲ್ಲ, ಏನು ಡೌಟ್ಸ್ ಇಲ್ಲಲ್ಲ? ಈಗೇನು ಮಾಡೋಣ ಬರ್ರಿ. ಫಸ್ಟ್ ಏನೈತ್ರಿಪ್ಪ? ಬರ್ರಿ, ಈಗ ಏನು ಮಾಡೋಣ? ಈಗ ಬರ್ರಿ, ಇಲ್ಲ ಅಡ್ಜಸ್ಟ್ ಮಾಡೈತೆ ನೋಡ್ರಿಪ್ಪ. ಎಲ್ಲರಿದು? ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿಪ್ಪ. ಅಡ್ಜಸ್ಟ್ಮೆಂಟಲ್ಲೇ 50% ಆಫ್ ಕ್ರೆಡಿಟ್ ಸೇಲ್ಸ್ ಆರ್ ಕಲೆಕ್ಟೆಡ್ ನೆಕ್ಸ್ಟ್ ಮಂತ್ ಆ್ಯಂಡ್ ಬ್ಯಾಲೆನ್ಸ್ ಇನ್ ದ ನೆಕ್ಸ್ಟ್ ಫಾಲೋವಿಂಗ್ ಮಂತ್. ಇದು ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ಕಲೆಕ್ಟೆಡ್ ನೆಕ್ಸ್ಟ್ ಮಂತ್ ಆ್ಯಂಡ್ ಬ್ಯಾಲೆನ್ಸ್ ಇನ್ ದ ಫಾಲೋವಿಂಗ್ ಮಂತ್ ಅಂತ ಐತಿ. ಏನು ಮಾಡಿರಿಪ್ಪ? ಬರ್ರಿ. ಹಾಂ, ಬರ್ರಿ ನೋಡ್ರಿ. ಇದು ಎಲ್ಲ ರಫ್ ಮಾಡ್ತೀನಿ ಫಸ್ಟ್ ನಾನು. ಜಸ್ಟ್ ಅಬ್ಸರ್ವ್ ಮಾಡಿರಿ, ಸಾಲ್ವ್ ಮಾಡ್ತೀನಿ ಈಗ. ಓಕೆ, ಏನು ಮಾಡಿರಿಪ್ಪ ನೋಡಿರಿ. ಫೆಬ್ರವರಿ ಮಂತ್ ಪೂರ ಖಾಲಿ ಬಿಡ್ರಿ. ಫೆಬ್ರವರಿ ಮಂತ್ ಖಾಲಿ ಬಿಡ್ರಿ, ಯಾಕಂದರೆ ಇದು ಫಸ್ಟ್ ಮಂತ್. ನಮಗೆ ನೆಕ್ಸ್ಟ್ ಮಂತ್ ಬೇಕು. ಫಸ್ಟ್ ಮಂತ್ ಪೂರ ಖಾಲಿ. ನಮಗೆ ಫಸ್ಟ್ ಮಂತ್ ಬೇಕು. ಈಗ ಮಾರ್ಚ್ ನೆಕ್ಸ್ಟ್ ಮಂತ್ ಬೇಕು ನಮಗೆ. ಫೆಬ್ರವರಿ ಆದಮೇಲೆ ಏನಿರಪ್ಪ? ಮಾರ್ಚ್ ಐತಿ. ಸೊ ಫಸ್ಟ್ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಎಷ್ಟ್ರಿಪ್ಪ? 12,600. 12,600 ಇಂಟು 50% ಎಷ್ಟು ಬಂತು ರೀ? 6,300 ಬಂತು ನೆಕ್ಸ್ಟ್ ಮಂತ್.
50% of credit sales are collected on next month and balance 12,600 into 50% 6,300 ಇನ್ನೊಂದು 50% ಇದು ನೆಕ್ಸ್ಟ್ ಮಂತ್ ಕ್ಲಿಕ್ ಮಾಡ್ಬೇಕು ಆತ ನೋಡ್ರಿ ಫಸ್ಟ್ ಪೂರಾ ಫೆಬ್ರವರಿ ಮಂತ್ ಖಾಲಿ ಬಿಡಬೇಕಾ ಫಸ್ಟ್ 12,600 ಇಂಟು 50% 6,300 ಕಲೆಕ್ಟ್ ಮಾಡ್ಬೇಕು ಎಲ್ಲರಿಪ್ಪ ನೆಕ್ಸ್ಟ್ ಮಂತ್ ಮಾರ್ಚ್ಗೆ ಇನ್ನೊಂದು ರಿಮೈನಿಂಗ್ ಬ್ಯಾಲೆನ್ಸ್ 6,300 ಬ್ಯಾಲೆನ್ಸ್ ಅದು ಏಪ್ರಿಲ್ಗೆ ಕಲೆಕ್ಟ್ ಮಾಡಬೇಕು ಪೂರಾ ಕಲೆಕ್ಟ್ ಆತ ಈಗ 6,300 ಪ್ಲಸ್ 6,300 12,600 ಪೂರಾ ಕಲೆಕ್ಟ್ ಆತ ಈಗ ಇಲ್ಲೇ ಡ್ಯಾಶ್ ಹಾಕ್ಬೇಕು ಮೇ ಡ್ಯಾಶ್ ಜೂನ್ ಡ್ಯಾಶ್ ಮುಗೀತು ನೆಕ್ಸ್ಟ್ ಬರ್ರಿ ಈಗ ಏನ್ರಿ ಮುಗೀತ ಈಗ ಇಲ್ಲೇ ಡ್ಯಾಶ್ ಹಾಕ್ರಿ ಈಗ ನೋಡ್ರಿಪ್ಪ ಈಗ 13,500 ಇಂಟು 50% ಎಷ್ಟು ರೀ 6,750 ಕಲೆಕ್ಟ್ ಮಾಡಿರಿ ಇಲ್ಲೇ ಇನ್ನೊಂದು ಬ್ಯಾಲೆನ್ಸ್ 6,750 ಬ್ಯಾಲೆನ್ಸ್ ನೆಕ್ಸ್ಟ್ ಮಂತ್ ಕ್ಲಿಕ್ ಮಾಡಿರಿ ಲಾಸ್ಟ್ ಇದು ಐತಲ್ಲ ಡ್ಯಾಶ್ ಹಾಕ್ರಿ ಅರ್ಥ ಆಯ್ತಾ ನೆಕ್ಸ್ಟ್ ಈ ಕಾಲಮ್ ಡ್ಯಾಶ್ ಆಲ್ರೆಡಿ ಐತಿ ಈ ಕಾಲಮ್ ಡ್ಯಾಶ್ ಹಾಕ್ಬೇಕು ಈಗ ಮತ್ತೆ ಈಗ ಸೆಕೆಂಡ್ ಅಮೌಂಟಿಂದ ಚಲೋ ಮಾಡ್ಬೇಕು ನೆಕ್ಸ್ಟ್ ಏನೈತಿರಿಪ್ಪ 14,400 ಅಂತ ಐತಿ 14,400 ಇಂಟು 50% ಎಷ್ಟ್ರಿಪ್ಪ 7,200 ಮತ್ತು ರಿಮೈನಿಂಗ್ ಬ್ಯಾಲೆನ್ಸ್ 7,200 ನಾನು ನಿಮ್ಗೆ ಹೇಳೇನ್ರಿಪ್ಪ ಇಲ್ಲೇ ಡ್ಯಾಶ್ ಹಾಕ್ಬೇಕು ಫಸ್ಟ್ ಪೂರಾ ಡ್ಯಾಶ್ ಹಾಕ್ಬೇಕು ಇಲ್ಲೇ ಫಸ್ಟ್ ಪೂರಾ ಡ್ಯಾಶ್ ಹಾಕಬೇಕು ಆಮೇಲೆ ಸೆಕೆಂಡ್ ಇಲ್ಲೇ ಫಸ್ಟ್ ಡ್ಯಾಶ್ ಇದು ಮತ್ತು ಥರ್ಡ್ ರೋ ಅಲ್ಲೇ 2 ಡ್ಯಾಶ್ ನೆಕ್ಸ್ಟ್ 1 2 3 ನೆಕ್ಸ್ಟ್ 1 2 3 4 ಈ ಥರ ನೋಡ್ರಿಪ್ಪ ಫಸ್ಟಲ್ಲೇ ನೋಡ್ರಿಪ್ಪ ಪೂರಾ ಬ್ಲ್ಯಾಂಕ್ ಬಿಡಬೇಕಾ ನೆಕ್ಸ್ಟ್ ಅಲ್ಲೇ ಮಾರ್ಚಲ್ಲೇ 1 ಡ್ಯಾಶ್ ಮತ್ತು ಕೆಳಗಡೆ 2 ಮತ್ತು ಕೆಳಗಡೆ 3 ಡ್ಯಾಶ್ ಮತ್ತು ಕೆಳಗಡೆ 4 ಡ್ಯಾಶ್ ಹಿಂಗೆ ಒಂದೊಂದು ಡ್ಯಾಶ್ ಹೋಗ್ಬೇಕು ಇದು ಆರ್ಟ್ ನಿಮಗೆ ನೋಡಿ 15,000 ನೆಕ್ಸ್ಟ್ ಇಷ್ಟು ಮುಗೀತಾ ನೆಕ್ಸ್ಟ್ 15,300 ಇಂಟು 50% 3 ಡ್ಯಾಶ್ ಹಾಕಿರಿ ಎಷ್ಟ್ರಿಪ್ಪ 7,650 ಇನ್ನೊಂದು ಬ್ಯಾಲೆನ್ಸ್ ಐತಿ ಅದು ಇನ್ನೊಂದು ಬ್ಯಾಲೆನ್ಸ್ ಬರೋಕೆ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿಬಿಡ್ರಿ ಇಲ್ಲೇ ಮಾಡೋಕ್ಕೆ ಬರೋಂಗಿಲ್ಲ ಯಾಕಂದರೆ 4 ಡ್ಯಾಶ್ ಆಗಬೇಕು ಇಲ್ಲಿ 1 2 3 4 ಡ್ಯಾಶ್ ಹಾಕಕ್ಕೆ ಬರೋಂಗಿಲ್ಲ ಬಿಟ್ಬಿಡ್ರಿ ಇದು ಈ ಟೋಟಲ್ ಮಾಡಿರಿಪ್ಪ 6,300 ಬಂತು ಫಸ್ಟ್ ಕಾಲಮ್ ಟೋಟಲ್ ಏಪ್ರಿಲ್ 13,000 ಇದು ಮೇ ಅಲ್ಲೇ ಇದು ಬಂತು ಏಪ್ರಿಲ್ ಜೂನಲ್ಲೇ ಇಷ್ಟು ಬಂತು ಅರ್ಥ ಆಗ್ತಿದ್ದು ಈ ಥರ ಸಾಲ್ವ್ ಮಾಡಬೇಕು समझ में आया आप लोगों को ಓಕೆ ಸರಿ ಈಗ ನೆಕ್ಸ್ಟ್ ನೋಡೋಣ ತಡ್ರಿಪ್ಪ ನೆಕ್ಸ್ಟ್ ನೋಡೋಣ ಇದು ಆ್ಯಕ್ಚುಲಿ ಈಸಿ ಐತಿ ಪ್ರಾಬ್ಲಮ್ ಇದು ಆ್ಯಕ್ಚುಲಿ ಈಸಿ ಐತಿ ಇನ್ನೊಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇದು ಬ್ಯಾಕ್ವರ್ಡ್ ಮಾಡಿ ನೋಡ್ರಿ ಸ್ವಲ್ಪ ಈಸಿ ಐತಿ ರೀ ಭಾಳ ಈಸಿ ಐತಿ ನೋಡ್ರಿ ಇಲ್ಲೇ ಫಸ್ಟಲ್ಲೇ ನೋಡ್ರಿಪ್ಪ ಫಸ್ಟ್ ಪೂರ ಎಲ್ಲರಿಗೂ ಡ್ಯಾಶ್ ಬರಬೇಕು ಫಸ್ಟ್ ಮಂತ್ ಎಲ್ಲರೂ ಡ್ಯಾಶ್ ಬರಬೇಕು ನೆಕ್ಸ್ಟ್ ನೋಡ್ರಿಪ್ಪ ಅಲ್ಲೇ 1 ಡ್ಯಾಶ್ ನೆಕ್ಸ್ಟ್ ಸೆಕೆಂಡಲ್ಲೇ 2 ಡ್ಯಾಶ್ ಥರ್ಡಲ್ಲೇ ಓಕೆ ನೆಕ್ಸ್ಟ್ ಮತ್ತು 4 ಓಕೆ ಈ ಥರ ನೋಡ್ರಿಪ್ಪ ಸರಿಪ್ಪ ಇದೊಂದು ಪರ್ಫೆಕ್ಟ್ ಮಾಡಿರಿಪ್ಪ ನೆಕ್ಸ್ಟ್ ಇದು ಮುಗಿದ ಮೇಲೆ ನೋಡ್ರಿಪ್ಪ ನೆಕ್ಸ್ಟ್ ಐತಿ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಯಾಕೆ 3 ಮಂತ್ಸ್ ರೀಪ್ಪ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ನೋಡ್ರಿ ಎಲ್ಲೈತ್ರಿದ್ದು ಇಲ್ಲೈತೆ ನೋಡ್ರಿಪ್ಪ ಪ್ರಿಪೇರ್ ಅ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಎಂಡಿಂಗ್ ಆನ್ 30th ಜೂನ್ ನೋಡ್ರಿ 30th ಜೂನ್ಗೆ ಎಂಡ್ ಆಗಬೇಕದು 3 ತಿಂಗಳದ ಇದು ಮಾಡಿರಿ ಕ್ಯಾಶ್ ಬಜೆಟ್ ಮಾಡಿರಿ 30th ಜೂನ್ಗೆ ಎಂಡ್ ಆಗಬೇಕದು ಸೊ ಏಪ್ರಿಲ್ ಮೇ ಜೂನ್ ಹೌದಲ್ಲ ಏಪ್ರಿಲ್ ಮೇ ಜೂನ್ ಅಂದರೆ 3 ತಿಂಗಳಾತಲ್ಲ ಏಪ್ರಿಲ್ ಮೇ ಜೂನ್ಗೆ ಎಂಡ್ ಆತಲ್ಲ ಸೊ 3 ಮಂತ್ ಪ್ರೊಜೆಕ್ಟ್ ಇದು ಮಾಡಬೇಕಂತ ಸೊ 3 ಮಂತ್ಸ್ ಏಪ್ರಿಲ್ ಮೇ ಜೂನ್ಗೆ ಎಂಡ್ ಆತಲ್ಲ ಸೊ ಇದು ಮಾಡಬೇಕು ಪರ್ಟಿಕ್ಯುಲರ್ಸ್ ಏಪ್ರಿಲ್ ಮೇ ಜೂನ್ 3 ತಿಂಗಳು ಮಾಡಬೇಕು ಫಸ್ಟ್ ನೋಡ್ರಿಪ್ಪ ಏನು ಬರೀಬೇಕು ಫಸ್ಟ್ ಇದು ಆದಮೇಲೆ ಫಸ್ಟ್ ಐತಿ ಏನೋ ಬರ್ದಲ್ಲ ಏನೈತಿಪ್ಪ ಫಸ್ಟ್ ಮಟೀರಿಯಲ್ಸ್ ಐತಿ ಮಟೀರಿಯಲ್ಸ್ ಆಮೇಲೆ ಇದು ಎಲ್ಲ ಐತ್ರಿ ಆಮೇಲೆ
ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಆನ್ 1st April ಓಪನಿಂಗ್ ಬ್ಯಾಲೆನ್ಸ್ ಐತಿ ಓಪನಿಂಗ್ ಬ್ಯಾಲೆನ್ಸ್ ಓಕೆ ನೋಡಿರಿಪ್ಪ ಫಸ್ಟ್ ಬರಿಬೇಕು ಓಪನಿಂಗ್ ಬ್ಯಾಲೆನ್ಸ್ ಬರಿಬೇಕು ಏನು ಬರಿಬೇಕು ಫಸ್ಟ್ ಎಲ್ಲ ಕಡೆ ಓಪನಿಂಗ್ ಬ್ಯಾಲೆನ್ಸ್ ಬರೀರಿಪ್ಪ ಎಲ್ಲ ಕಡೆ ಫಸ್ಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಬರೀರಿಪ್ಪ ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಇದ್ದು ಓಪನಿಂಗ್ ಬ್ಯಾಲೆನ್ಸ್ ಯಾವುದು ಕ್ಯಾಶ್ ಬ್ಯಾಲೆನ್ಸ್ ಇದ್ದು ಕ್ಯಾಶ್ ಬ್ಯಾಲೆನ್ಸ್ ಬರ್ರಿ ಎಲ್ಲೈತಿ ಕ್ಯಾಶ್ ಬ್ಯಾಲೆನ್ಸ್ ಐ ಥಿಂಕ್ ಓಪನಿಂಗ್ ಬ್ಯಾಲೆನ್ಸ್ ಬರ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲೈತ್ರಿ ನೋಡೋಣ ತಡ್ರಿಪ್ಪ ಫಸ್ಟ್ ಕ್ಯಾಶ್ ಇನ್ ಬ್ಯಾಂಕ್ ಐತೆ ನೋಡಿರಿ ಫೋರ್ತ್ ಅಡ್ಜಸ್ಟ್ಮೆಂಟ್ ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ 1st April 6000 ಐತಿ ಸೊ 6000 ಬರೀರಿಪ್ಪ 6000 ಬರೀಲೆ ಐತಲ್ಲ 6000 ಇಲ್ಲೇ ಫಸ್ಟ್ 6000 ಐತಿ ನೆಕ್ಸ್ಟ್ ಮೇಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಐತ್ರಿಪ್ಪ ಮೇಗೆ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲೈತ್ರಿ ಮೇಗೆ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲೇ ಕೊಟ್ಟಾನ ಏಪ್ರಿಲ್ ಮೇ ಓಪನಿಂಗ್ ಬ್ಯಾಲೆನ್ಸ್ ಓಕೆ ಎಲ್ಲಿದ್ರಿಪ್ಪ ನಾವೀಗ ಸಾರಿ ಹ್ಯಾವ್ ಟು ಗೋ ಟು ದ ಮೀಟಿಂಗ್ ಎಟ್ ದ್ಯಾಟ್ ಟೈಮ್ ಸೊ ಫಸ್ಟ್ ನೋಡ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ನಿಮಗೆ ಸಿಗ್ತಾ ಎಲ್ಲಿ ತೊಗೊಂಡಿರಪ್ಪ ಅಂತ ಓಪನಿಂಗ್ ಬ್ಯಾಲೆನ್ಸ್ ನೋಡಿರಿ ಓಪನಿಂಗ್ ಬ್ಯಾಲೆನ್ಸ್ ಓನ್ಲಿ ಅಂತ ತೊಗೋಬೇಕಾ 6000 ಅಷ್ಟು ತೊಗೋಬೇಕು ಹಾಂ ಏಪ್ರಿಲ್ ಮಂತಲ್ಲೇ ನಿಮಗೆ ಬಂತಾಯಿತು ಹೆಂಗೆ ನಿಮಗೆ ಗೊತ್ತಾಯ್ತು ಹೆಂಗೆ ತೊಗೊಂಡಿರಪ್ಪ ನಾವು ಅಂತ ಓಪನಿಂಗ್ ಬ್ಯಾಲೆನ್ಸ್ ಆ್ಯಸ್ ಪರ್ 1st April 1st April ಅಂತ ಐತಲ್ಲ ಅಲ್ಲಿ ಮೇಲೆ ಅದ ಬೇಸ್ ಮೇಲೆ 1st April ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಐತೆ ನೋಡಿ ಕ್ಯಾಶ್ ಬ್ಯಾಲೆನ್ಸ್ ಐತಲ್ಲ 1st April ಇದು ಮುಗೀತು 6000 ಅಂತಲ್ಲ ಅಲ್ಲ ತೊಗೊಂಬಿಡ್ರಿ ಇದು ಮುಗೀತು ಆಮೇಲೆ ಇದು ಬೇಡ ಮೇ ಮತ್ತು ಜೂನ್ ಬೇಡ ಆಮೇಲೆ ನೋಡೋಣ ಅದು ರೆಸಿಪ್ಟ್ಸ್ ಅಂತ ಐತೆ ನೋಡಿರಿ ಫಸ್ಟ್ ರೆಸಿಪ್ಟ್ ಆಮೇಲೆ ರೆಸಿಪ್ಟ್ ಮತ್ತು ಪೇಮೆಂಟ್ಸ್ ಅಷ್ಟು ತೊಗೋಬೇಕು ರೆಸಿಪ್ಟ್ಸ್ ಈಗ ರೆಸಿಪ್ಟ್ಸಲ್ಲೇ ಬರ್ರಿಪ್ಪ ಎಲ್ಲೈತಿ ರೆಸಿಪ್ಟ್ಸಲ್ಲೇ ಬರ್ರಿ ರೆಸಿಪ್ಟ್ಸಲ್ಲೇ ಫಸ್ಟ್ ಏನ್ರಿಪ್ಪ ಸೇಲ್ಸ್ ಬರಬೇಕು ರೆಸಿಪ್ಟ್ಸಲ್ಲಿ ಫಸ್ಟ್ ಏನು ಬರಬೇಕ್ರಿಪ್ಪ ಸೇಲ್ಸ್ ಬರಬೇಕು ಕ್ಯಾಶ್ ಸೇಲ್ಸ್ ಬರಬೇಕು ಏನು ಬರಬೇಕು ಕ್ಯಾಶ್ ಸೇಲ್ಸ್ ಬರಬೇಕು ರೆಸಿಪ್ಟ್ಸಲ್ಲಿ ಫಸ್ಟ್ ಏನು ಬರಬೇಕು ಕ್ಯಾಶ್ ಸೇಲ್ಸ್ ಬರಬೇಕು ತೊಗೋರಿಪ್ಪ ಕ್ಯಾಶ್ ಸೇಲ್ಸ್ ರೆಸಿಪ್ಟ್ಸಲ್ಲೇ ಫಸ್ಟ್ ಏನು ಬರಬೇಕ್ರಿಪ್ಪ ಕ್ಯಾಶ್ ಸೇಲ್ಸ್ ಇದು ಕ್ಯಾಶ್ ಸೇಲ್ಸ್ ಎಲ್ಲಿದ್ರಿಪ್ಪ ರೆಸಿಪ್ಟ್ಸಲ್ಲೇ ಫಸ್ಟ್ ಕ್ಯಾಶ್ ಸೇಲ್ಸ್ ಅಂತ ಓಕೆ ಕ್ಯಾಶ್ ಸೇಲ್ಸ್ ಐತೆ ನೋಡಲಿ ಕ್ಯಾಶ್ ಸೇಲ್ಸ್ ರೆಸಿಪ್ಟಲ್ಲಿ ಫಸ್ಟ್ ಐತೆ ನೋಡ್ರಿಪ್ಪ ಕ್ಯಾಶ್ ಸೇಲ್ಸ್ ಏಪ್ರಿಲ್ ಮೇ ಜೂನ್ ಐತಿ ಕ್ಯಾಶ್ ಸೇಲ್ಸ್ ನೋಡಲಿ ಕ್ಯಾಶ್ ಸೇಲ್ಸ್ 1600 1700 1800 ಐತಿಲ್ಲಿ ತೊಗೋರಿಪ್ಪ ಇದು ತೊಗೋರಿ ಕ್ಯಾಶ್ ಸೇಲ್ಸ್ ತೊಗೋರಿ 1600 1700 1800 ಓಕೆ ಈಗ ಐತಿ ಕ್ರೆಡಿಟ್ ಸೇಲ್ಸ್ ಏನೈತ್ರಿಪ್ಪ ಈಗ ಕ್ರೆಡಿಟ್ ಸೇಲ್ಸ್ ಏನು ಮಾಡ್ತೀರಿಪ್ಪ ಈಗ ಕ್ರೆಡಿಟ್ ಸೇಲ್ಸ್ ಆ ಮಂತಿಗೆ ತೊಗೋತಿರಲ್ರಿ ಕ್ರೆಡಿಟ್ ಸೇಲ್ಸ್ ಓಕೆ ನೋಡೋಣ ಕ್ರೆಡಿಟ್ ಸೇಲ್ಸ್ ಏನು ಮಾಡ್ತೀರಿ ಅಂತ ಓಕೆ ಸಾರಿ ಮುಗಿತಿದ್ದು ಎಲ್ಲಿ ಮುಗಿತ್ರಿಪ್ಪ ನಮ್ದು ಅದು ಕ್ಯಾಶ್ ಸೇಲ್ಸ್ ಮುಗೀತಾ ಈಗ ಐತಿಪ್ಪ ಕ್ರೆಡಿಟ್ ಸೇಲ್ಸ್ ಎಲ್ಲೈತ್ರಿಪ್ಪ ಅಂತ ಕ್ರೆಡಿಟ್ ಸೇಲ್ಸ್ ಎಲ್ಲೈತಿ ನೋಡ್ರಿಪ್ಪ ಕ್ರೆಡಿಟ್ ಸೇಲ್ಸ್ ಏಪ್ರಿಲಲ್ಲೇ 13050 ಐತಿ ಮೇ ಅಲ್ಲೇ 13950 ಐತಿ ಜೂನಲ್ಲೇ 14850 ಐತಿ ತೊಗೋರಿಪ್ಪ ಅದು ಐತಿ ಇಲ್ಲೇ ಎಲ್ಲ ಐತಲ್ಲ ಇಲ್ಲಲ್ಲಿ ಓಕೆ ಸರಿಪ್ಪ ನೆಕ್ಸ್ಟ್ ರೆಸಿಪ್ಟ್ಸಲ್ಲೇ ಡಿವಿಡೆಂಡ್ಸ್ ಒಂದು ಇನ್ಕಮ್ ಐತಿರಿಪ್ಪ ರೆಸಿಪ್ಟಲ್ಲೇ ಡಿವಿಡೆಂಡ್ಸ್ ಒಂದು ಇನ್ಕಮ್ ಐತಿ ರೆಸಿಪ್ಟಲ್ಲೇ ಎಲ್ಲೈತ್ರಿಪ್ಪ ಅದು ಡಿವಿಡೆಂಡ್ಸ್ ಇನ್ಕಮ್ ಐತಿ ನೋಡ್ರಿ ಇಲ್ಲಿ ಐತಿ ನೋಡ್ರಿಪ್ಪ ಡಿವಿಡೆಂಡ್ಸ್ ಇನ್ಕಮ್ ಐತಿ ಇಲ್ಲಿ ಡಿವಿಡೆಂಡ್ಸ್ ಅಂತ ಇನ್ಕಮ್ ಐತಿ ಡಿವಿಡೆಂಡ್ಸ್ ಅಂತ ಎಷ್ಟದು 2 lakh ಮೇಲೆ ಎಷ್ಟು ಪರ್ಸೆಂಟ್ 5% 2 lakh ಮೇಲೆ 5% 2 lakh ಇಂಟು 5% ಎಷ್ಟ್ರಿಪ್ಪ 2 lakh ಇಂಟು 5% ಎಷ್ಟು 10,000 ರೀ 10,000 ಆನ್ 1st June ಐತಿ ನೋಡ್ರಿ ಆನ್ 1st June 2 lakh ಇಂಟು 5% ಆನ್ 1st ಜೂನ್ ಕಾಲಮಲ್ಲಿ ಎಷ್ಟು ಹೋಗ್ಬೇಕು ಇದು ಜೂನ್ ಕಾಲಮಲ್ಲಿ ಎಷ್ಟು ಹೋಗ್ಬೇಕು ಜೂನ್ ನಮ್ದು ಎಲ್ಲೈತ್ರಿಪ್ಪ ಜೂನ್ ನಮ್ದು ಇಲ್ಲೈತಿ ಸೊ ಇಲ್ಲೇ ಹೋಗ್ಬೇಕದು ಜೂನ್ ಇಲ್ಲೇ ಹೋಗ್ಬೇಕು ಓನ್ಲಿ 1 ಮಂತ್ಗೆ ಹೋಗ್ಬೇಕು ಓನ್ಲಿ 1 ಮಂತ್ ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬೇಕು 2 lakh ಇಂಟು 5% ಅರ್ಥ ಆಗಿತ್ತು ನಿಮಗೆ ಈ ಡೌಟಾ ಇಲ್ಲೇದು ಶಿಫ್ಟ್ ಮಾಡ್ಕೋಬೇಕು ಇಲ್ಲೇ ತಡಿಪ್ಪ ಏನೈತಿ ಮತ್ತದು ಪೇ ಡೌನ್ 1st June ಟೋಟಲ್ ಕ್ಯಾಪಿಟಲ್ ಆಫ್ 2 lakh 2 lakh ಇಂಟು
ಇದ್ರಾಗ ಏನು ಡೌಟ್ ಐತ್ರಿಪ್ಪ? ಇಲ್ಲಲ್ಲ. ಓಕೆ, ಸೊ ಅಲ್ಲಿ ಟ್ರಾನ್ಸ್ಫರ್ ಮಾಡಿರಿಪ್ಪ. ಇದು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಏನು ಮಾಡಿರಿಪ್ಪ, ಇದು ಆದಮೇಲೆ ನೆಕ್ಸ್ಟ್ ಐತ್ರಿ ಏನಂತ, ಅಡ್ವಾನ್ಸ್ ರಿಸೀವ್ಡ್ ಅಂತ ಐತೆ ನೋಡ್ರಿಪ್ಪ. ಅಲ್ಲಿ ಅಡ್ವಾನ್ಸ್ ರಿಸೀವ್ಡ್ ಅಂತ. ಅಡ್ವಾನ್ಸ್ ರಿಸೀವ್ಡ್ ಅಂದರೆ ಏನು ಮಾಡ್ತೀರಿಪ್ಪ? ಅಡ್ವಾನ್ಸ್ ರಿಸೀವ್ಡ್ ಅಂದರೆ ಎಲ್ಲೈತ್ರಿಪ್ಪ ಅಡ್ವಾನ್ಸ್ ರಿಸೀವ್ಡ್? ಇನ್ನೊಂದು ಮಾತು, ಅದು ಏನೈತ್ರಿಪ್ಪ, ಅದು ಕ್ಯಾಪಿಟಲ್ ಮೇ ಬಿ 10,000 ಬರ್ತೈತಿ. ಇದು 10,000 ಬರ್ತೈತಿ. ಬಟ್ ಅವ್ರು ತೊಗೊಂಡಲ್ಲ ಏನಲ್ಲಿ ಐ ಥಿಂಕ್ 1,000 ಹೌದಲ್ಲ. 1,000 ನೀವು ಏನು ಮಾಡಿರಿಪ್ಪ, ಬಿಕಾಸ್ ಇಟ್ಸ್ ಫಾರ್ 1 ಮಂತ್ ಅಲ್ಲ. ಸೊ 1 ಮಂತ್ ಅಂದರೆ ಇದು ಮಾಡಿರಿಪ್ಪ. ತಡೀರಿ ಒಂದು ನಿಮಿಷ, ನಾನು ಕಂಪೇರ್ ಮಾಡ್ತೀನಿ. 3,000 ಪ್ಲಸ್ 1,800 ಪ್ಲಸ್ 14,850 ಪ್ಲಸ್ 10,000. 1,000 ಅಸ್ಯೂಮ್ ಮಾಡಿರಿಪ್ಪ. ಇದು ಏನು ಮಾಡಿರಿಪ್ಪ, ಅದು 1,000 ಅಂತ ಅಸ್ಯೂಮ್ ಮಾಡಿರಿ. ಯಾಕಂದರೆ 1 0 ಕ್ಯಾನ್ಸಲ್ ಮಾಡಿರಿ. ಬಿಕಾಸ್ ಫಾರ್ 1 ಮಂತ್ ಅಲ್ಲ, 1,000 ಬರಬೇಕಲ್ಲ, ಅದಕ್ಕೆ. ಸೊ ಅದು ಮಾಡಿರಿಪ್ಪ. ಅಡ್ವಾನ್ಸ್ ರಿಸೀವ್ಡ್ ಒಂದು ಇದು ಆತ. ಆಮೇಲೆ ಏನೈತಿರಿಪ್ಪ, ಅಡ್ವಾನ್ಸ್ ರಿಸೀವ್ಡ್ ಐತಿ ನೋಡಿಲ್ಲಿ. ಅಡ್ವಾನ್ಸ್ ಟು ಬಿ ರಿಸೀವ್ಡ್ ಅಂತ ಐತಿ. ಎಷ್ಟು ಐತಿ ಇದು? 9,000 ಐತಿ ಅಮೌಂಟ್. ಓಕೆ, 9,000 ಅಮೌಂಟ್ ತೊಗೋರಿ. 9,000 ಅಮೌಂಟ್ ತೊಗೋರಿ ಅಡ್ವಾನ್ಸ್ ರಿಸೀವ್ಡ್. ಅದನ್ನು ಜೂನ್ ಒಳಗೈತಿ. ನೀವು ಕಂಪೇರ್ ಮಾಡಿ ನೋಡ್ರಿಲ್ಲಿ, ಅದೂ ಜೂನ್ ಒಳಗೈತ್ರಿ. ನೋಡ್ರಿಲ್ಲಿ, ಅಡ್ವಾನ್ಸ್ ರಿಸೀವ್ಡ್ ಅನ್ನೋ ಜೂನ್ ಒಳಗೈತ್ರಿ. ಜೂನ್ ಒಳಗೆ. ಸೊ ಜೂನ್ ತೊಗೋರಿಪ್ಪ. ಜೂನ್ ಒಳಗೆ ತೊಗೋರಿ. ಐತಿ. ಸರಿ, ಮುಗಿತಲ್ಲ. ಈಗ ಪ್ಲಸ್ ಮಾಡಿರಿ. ಫಸ್ಟ್ ಇದು ಪ್ಲಸ್ ಮಾಡಿರಿ ಪೂರಾ. ಇದು ಪೂರಾ ಪ್ಲಸ್ ಮಾಡಿರಿ. ಎಷ್ಟು ಬರ್ತೈತಿ? 20,650 ಬರ್ತೈತಿ. ಇದು ಬೇಡ, ಆಮೇಲೆ ಮಾಡೋಣ ಇದು. ಸರಿ, ಇಷ್ಟ ಆಯ್ತಾ? ಇದು ಆದಮೇಲೆ ಏನು ಮಾಡಿರಿಪ್ಪ, ಪೇಮೆಂಟ್ಸ್ ಮಾಡಿರಿ. ಪೇಮೆಂಟ್ಸ್ ಯಾರಿಗೆ ಕೊಡ್ತೀರಿ ನೀವು? ಕ್ರೆಡಿಟರ್ಸ್ಗೆ ಕೊಡ್ತೀರಿ ಪೇಮೆಂಟ್ಸ್ ನೀವು. ಯಾರಿಗೆ? ಕ್ರೆಡಿಟರ್ಸ್ಗೆ. ಬರ್ರಿಪ್ಪ, ಪೇಮೆಂಟ್ಸ್ ಕ್ರೆಡಿಟರ್ಸ್ಗೆ ಕೊಡ್ಬೇಕು ನೀವು. ಹೇಳಿದಪ್ಪ ಪೇಮೆಂಟ್ಸ್. ಕ್ರೆಡಿಟರ್ಸ್ 2 ಮಂತ್ಸ್ ಫಾಲೋವಿಂಗ್ ಅಂತ ಐತಿ. ಕ್ರೆಡಿಟರ್ಸ್ 2 ಮಂತ್ಸ್ ಫಾಲೋವಿಂಗ್. ಬರ್ರಿ, ಕ್ರೆಡಿಟರ್ಸ್ 2 ಮಂತ್ಸ್ ಫಾಲೋವಿಂಗ್ ಅಂತ ಐತಿ ನೋಡ್ರಿ. ಕ್ರೆಡಿಟರ್ಸ್ 2 ಮಂತ್ಸ್ ಫಾಲೋವಿಂಗ್ ಅಂತ ಐತಿ. ಕ್ರೆಡಿಟರ್ಸ್ ಯಾರಿಗೆ? ಕ್ರೆಡಿಟರ್ಸ್ ಕಡೆಯಿಂದ ಏನು ಮಾಡ್ತೀರಿಪ್ಪ? ಖರೀದಿ ಮಾಡ್ತೀರಿ ಅಂದರೆ ಪರ್ಚೇಸ್ ಮಾಡ್ತೀರಿ. ಏನು ಪರ್ಚೇಸ್ ಮಾಡ್ತೀರಿಪ್ಪ? ಮಟೀರಿಯಲ್ಸ್. ಏನು ಪರ್ಚೇಸ್ ಮಾಡ್ತೀರಿಪ್ಪ? ಮಟೀರಿಯಲ್ಸ್. 2 ಮಂತ್ಸ್ ಬಿಫೋರ್ ಅಂದರೆ ಏನ್ರಿಪ್ಪ, ನಮಗೆ ಏಪ್ರಿಲ್ ಬೇಕಂದರೆ ನಾವು ಫೆಬ್ರವರಿ ನೋಡ್ಬೇಕು. ಏನ್ರಿ, ನಾವು ಏಪ್ರಿಲ್ ನೋಡ್ಬೇಕಂದ್ರೆ 2 ಮಂತ್ಸ್ ಬಿಫೋರ್ ನೋಡಿರಿ. ಅದು 2 ಮಂತ್ಸ್ ಅಂತ ಐತಲ್ಲ, 2 ಮಂತ್ಸ್ ಅಂತ ಐತಲ್ಲ, ಅದಕ್ಕೆ ಏನು ಮಾಡಿರಿಪ್ಪ, ಏಪ್ರಿಲ್ ನೋಡ್ಬೇಕಂದ್ರೆ ಏನು ನೋಡ್ಬೇಕ್ರಿಪ್ಪ? ಫೆಬ್ರವರಿ ಮತ್ತು ಮಾರ್ಚ್ ನೋಡ್ಬೇಕು. 2 ಮಂತ್ಸ್ ಬಿಫೋರ್ ನೋಡ್ಬೇಕು. ಮೇ ನೋಡ್ಬೇಕಂದ್ರೆ ಏನು ನೋಡ್ಬೇಕ್ರಿಪ್ಪ? ಏಪ್ರಿಲ್ ಮತ್ತು ಮೇ ನೋಡ್ಬೇಕು. ಏಪ್ರಿಲ್ ಮತ್ತು ಮಾರ್ಚ್ ಇದು ಮಾರ್ಚ್ ಮತ್ತು ಏಪ್ರಿಲ್ ನೋಡ್ಬೇಕು. ಜೂನ್ ನೋಡ್ಬೇಕಂದ್ರೆ ಏನ್ರಿಪ್ಪ? ಏಪ್ರಿಲ್ ಮತ್ತು ಮೇ ನೋಡ್ಬೇಕು. ಹಿಂಗೈತಿ. ಅರ್ಥ ಅದ ನಿಮಗೆ? 2 ಮಂತ್ಸ್ ಬಿಫೋರ್ ನೋಡ್ಬೇಕು. 2 ಮಂತ್ಸ್ ಬಿಫೋರ್. ಈಗ ನಮಗೆ ಫಸ್ಟ್ ಏನು ಬೇಕಾ? ಏಪ್ರಿಲ್ ಬೇಕು. ನಮ್ಗೆ ಏನು ಬೇಕಾ? ಫಸ್ಟ್ ಏಪ್ರಿಲ್ ಬೇಕು. ಏಪ್ರಿಲ್ ಬೇಕಂದರೆ ನಮ್ಗೆ ಏನು ಬೇಕಾ? 2 ಮಂತ್ಸ್ ಬಿಫೋರ್. 2 ಮಂತ್ಸ್ ಬಿಫೋರಲ್ಲೇ ಫಸ್ಟ್ ವ್ಯಾಲ್ಯೂ ತೊಗೋಬೇಕು. 2 ಮಂತ್ಸ್ ಬಿಫೋರಲ್ಲೇ ಫಸ್ಟ್ ವ್ಯಾಲ್ಯೂ ತೊಗೋಬೇಕು. 2 ಮಂತ್ಸ್ ಬಿಫೋರ್ ವ್ಯಾಲ್ಯೂ. ನಮಗೆ ಬೇಕೇನು ಆ್ಯಕ್ಚುಲಿ? ಏಪ್ರಿಲ್ ವ್ಯಾಲ್ಯೂ ಬೇಕು ನಮಗೆ. ಏಪ್ರಿಲ್ ವ್ಯಾಲ್ಯೂ ಕ್ರೆಡಿಟರ್ಸ್ ಏಪ್ರಿಲ್ ವ್ಯಾಲ್ಯೂ ಬೇಕು ನಮಗೆ. ಬಟ್ ನಾವು ತೊಗೋತೀನಿ ರೀ ಯಾವ ವ್ಯಾಲ್ಯೂ? ಈಗ ನಮಗೆ ಬೇಕೇನ? ಇದು 9,200 ಬೇಕು ಏಪ್ರಿಲ್ ಮಂತ್ ಒಳಗೆ. ಬಟ್ ನಾವು ನೋಡ್ಬೇಕೇನ? 9,600 ನೋಡ್ಬೇಕು. 2 ಮಂತ್ಸ್ ಬಿಫೋರ್ ನೋಡ್ಬೇಕು. ಸೊ 9,600 ತೊಗೋರಿಪ್ಪ ಕ್ರೆಡಿಟರ್ಸ್ಗೆ. 9,600 ತೊಗೋರಿ. ಐತಿಲ್ಲ 9,600. ಸರಿ, ಈಗ ನಮ್ಗೆ ಏನು ಬೇಕಾ? ಮೇ ಬೇಕಂದ್ರೆ ಏನ್ರಿಪ್ಪ? ಮೇ ಬೇಕು ನಮಗೆ. ಏನು ಬೇಕಾ? ಮೇ ಬೇಕು. ಈಗ ಮೇ ಬೇಕಂದ್ರೆ ಮೇ ಎಲ್ಲೈತಿ? ಈಗ ಮೇ ಬೇಕಂದ್ರೆ ಏನು ನೋಡ್ಬೇಕ್ರಿಪ್ಪ? ಈಗ 2 ಮಂತ್ಸ್ ಬಿಫೋರ್. ಮೇ ಬೇಕಂದ್ರೆ 2 ಮಂತ್ಸ್ ಬಿಫೋರ್ ನೋಡ್ಬೇಕು. ಅಂದರೆ 9,000 ನೋಡ್ಬೇಕು. ಏನು ನೋಡ್ಬೇಕು? 9,000 ನೋಡ್ಬೇಕು. ಈಗ 9,000 ನೋಡ್ರಿಪ್ಪ. 9,000 2 ಮಂತ್ಸ್ ಬಿಫೋರ್ 9,000 ಐತಿ. ನೆಕ್ಸ್ಟ್ ನಮ್ಗೆ ಏನು ನೋಡ್ಬೇಕು? ಜೂನ್ ನೋಡ್ಬೇಕು. ಜೂನ್ ಎಲ್ಲೈತಿ? ಜೂನ್ ಎಲ್ಲೈತಿ? ಜೂನ್ 14,000 ಐತಿ. ಇದು ನೋಡ್ಬೇಕಂದ್ರೆ ಏನ್ರಿಪ್ಪ? 2 ಮಂತ್ಸ್ ಬಿಫೋರ್ ಹೋಗ್ಬೇಕು. 2 ಮಂತ್ಸ್ ಬಿಫೋರ್ ಅಂದರೆ ಏನ್ರಿಪ್ಪ? 9,200. 2 ಮಂತ್ಸ್ ಬಿಫೋರ್ ಅಂದರೆ ಏನ್ರಿಪ್ಪ? ನೋಡಿರಿ, 2 ಮಂತ್ಸ್. ಈಗ ನಮಗೆ ಜೂನ್ ಬೇಕು. ಜೂನ್ ಬೇಕಂದ್ರೆ 2 ಮಂತ್ಸ್ ಬಿಫೋರ್ ಹೋಗ್ಬೇಕು. 2 ಮಂತ್ಸ್ ಬಿಫೋರ್ ಅಂದರೆ ಏನ್ರಿಪ್ಪ? 9,200 ನೋಡ್ಬೇಕು. 9,200 ನೋಡ್ಬೇಕು. ಈಗ ಬರ್ರಿಪ್ಪ, ಐತಿ 9,200. ಅರ್ಥ ಆಯ್ತು ನಿಮಗಿದ್ದು? ನೆಕ್ಸ್ಟ್ ವೇಜಸ್ ಬರಬೇಕು. ವೇಜಸ್ ಕೊಡಬೇಕಲ್ಲ. ಬರ್ರಿ, ವೇಜಸ್ ಐತಿ.
ಹಾಂ ವೇಜಸ್ ಐತಿ, ವೇಜಸ್ ಐತಿ. ವೇಜಸ್ ಬಗ್ಗೆ ಏನು ಹೇಳ್ಯಾರ ನೋಡ್ರಿ ಇವರು. ವೇಜಸ್ ಈಸ್ 1/4 ತೊಗೋಬೇಕಂತ. ವೇಜಸ್ 1/4 ಇನ್ ದ ಫಾಲೋವಿಂಗ್ ಮಂತ್. ಫಾಲೋವಿಂಗ್ ಅಂದರೆ ಮುಂದಿನ ತಿಂಗಳ. ವೇಜಸ್ ಮುಂದಿನ ತಿಂಗಳು ನೋಡ್ಬೇಕು, ಮುಂದಿನ ತಿಂಗಳ. ಹಾಂ, ಮುಂದಿನ ತಿಂಗಳ. ಸೊ ಏನು ಮಾಡ್ತೀರಿಪ್ಪ, ಎಷ್ಟೈತಿದ್ದು ವೇಜಸ್ ನೋಡಿರಿ. ವೇಜಸ್ ಎಲ್ಲ ನೋಡ್ರಿಪ್ಪ ಅಲ್ಲೇ 1/4 ಅವ್ರು ಕೊಟ್ಟಾರ. 1/4 ಅಂತ ಕೊಟ್ಟಾರಲ್ಲ, 1/4 ನೆಕ್ಸ್ಟ್ ಮಂತ್, 3/4 ಕರೆಂಟ್ ಮಂತ್. 1/4 ನೆಕ್ಸ್ಟ್ ಮಂತ್, 3/4 ಕರೆಂಟ್ ಮಂತ್. ವೇಜಸ್ ಐತೆ ನೋಡ್ರಿ. ವೇಜಸ್ ನೋಡ್ರಿ, ನಮಗೆ ಏನ್ರಿಪ್ಪ ಈಗ, ನಮಗೆ ಏಪ್ರಿಲ್ ಬೇಕೀಗ. ಏನು ಬೇಕ್ರಿಪ್ಪ ನಮಗೆ, ಆ್ಯಕ್ಚುಲಿ ಬೇಕಾ ನಮ್ಗೆ ಏನ್ರಿಪ್ಪ, ಏಪ್ರಿಲ್ ಮಂತ್ ವೇಜಸ್ ಬೇಕು ನಮಗೆ. ಏಪ್ರಿಲ್ ಮಂತ್ ವೇಜಸ್ ಬೇಕು. ಬಟ್ ನಾವು ನೋಡ್ಬೇಕಂದ್ರೆ ಒಂದು ಮುಂಚೆ ನೋಡ್ಬೇಕು ನಾವು. ಏನ್ರಿಪ್ಪ ನಾವು ನೋಡ್ಬೇಕಂದ್ರೆ ಏನ್ರಿಪ್ಪ, ಒಂದು ಮುಂಚೆ ನೋಡ್ಬೇಕು ವೇಜಸ್ಗೆ ಒಂದು ತಿಂಗಳ ಮುಂಚೆ ನೋಡ್ಬೇಕು. ಅಡ್ವಾನ್ಸ್ ಅಲ್ಲ, ಒಂದು ತಿಂಗಳ ಮುಂಚೆ ನೋಡ್ಬೇಕು. ಫಾಲೋವಿಂಗ್ ನೋಡ್ಬೇಕು. ಓಕೆ ಮಾಡಿರಿಪ್ಪ. ಫಸ್ಟ್ ನೋಡಿರಿ 3000 ಐತಲ್ಲ, 3000 ಇಂಟು ಎಷ್ಟದ್ದು 1/4 ಅಲ್ಲ ವೇಜಸ್ ಮೇಲೆ, ಇಂಟು 1/4 ಮಾಡಿರಿಪ್ಪ. ಎಷ್ಟು ಬಂತು ರೀ 1/4? 750 ಬಂತು. ಎಷ್ಟು ಬಂತು ರೀ? 750 ಬಂತು. ಸೊ ತಗೋರಿಪ್ಪ ಇಲ್ಲಿ 750 ಬಂತು. ನೋಡಿಲ್ಲ 750 ಐತಲ್ಲ, 1/4 ನೆಕ್ಸ್ಟ್ ಅಂತ ಐತಿ, 750 ಅಂತ ಅಮೌಂಟ್ ಐತಿ. ಸರಿ, ಈಗ 3/4 ಫಾರ್ ಕರೆಂಟ್ ಮಂತ್. 3/4 ಕರೆಂಟ್ ಮಂತ್. ಈಗ ನಾವು ಆ್ಯಕ್ಚುಲಿ ತೊಗೋಬೇಕೇನಿತ್ತ, ವೇಜಸ್ ತೊಗೋಬೇಕಂತ 2,200 ತೊಗೋಬೇಕತ್ತ. ಇದು ಕರೆಂಟ್ ಮಂತ್ ಅಂತ. 3,200 ಇಂಟು ಎಷ್ಟು ಬಂತು? 3/4. 1/4 ಮೈನಸ್ ಮಾಡಿರಿಪ್ಪ. 1/4 ರಿಮೈನಿಂಗ್ ಏನ 3/4. ಸೊ 3 ಇಂಟು 3/4 2,400. 3,200 ಇಂಟು 3/4 ಎಷ್ಟು ಬಂತು ಇದು 2,400 ಬಂತು. ಅರ್ಥ ಆಯ್ತು ನಿಮಗಿದು? ಇದು ಅರ್ಥ ಆಯ್ತಾ? ಸರಿ, ಈಗ ನೆಕ್ಸ್ಟ್ ನೋಡ್ಬೇಕೇನೋ, ಮೇ ನೋಡ್ಬೇಕಲ್ಲ. ಮೇ ನೋಡ್ಬೇಕು. ಈಗ ವೇಜಸ್ ಮೇ ನೋಡ್ಬೇಕು. ವೇಜಸ್ ಮೇ ನೋಡ್ಬೇಕು ಈಗ, ಹೌದಲ್ಲ? ವೇಜಸ್ ಮೇ ನೋಡ್ಬೇಕಂದ್ರೆ ನಾವೇನು ನೋಡ್ತೀವಿಪ್ಪ, ಹಿಂದಿನ ವರ್ಷ ವೇಜಸ್ಗೆ 3,200 ಇಂಟು 1/4 ಎಷ್ಟು ಬಂತ್ರಿಪ್ಪ? 800 ಬಂತು. 800 ಐತಿ ಇಲ್ಲಿ 800 ಅಂತ ವೇಜಸ್ ನೋಡ್ರಿ. ಈಗ 3/4 ಫಾರ್ ಕರೆಂಟ್ ಇಯರ್. ನೋಡ್ರಿ ಇಲ್ಲಿ 3/4 ಫಾರ್ ಕರೆಂಟ್ ಇಯರ್ ಆಯ್ತಲ್ಲ. ಕರೆಂಟ್ ಇಯರ್ ಇದು ಅಲ್ಲ, 3,600 ಕರೆಂಟ್ ಇಯರ್ ಅಲ್ಲ ಅದು. 3,600 ಇಂಟು 3/4 ಎಷ್ಟು ಬಂತು? 2,700 ಐತಿ. 2,700. ಸರಿ, ಈಗ ನೆಕ್ಸ್ಟ್ ಯಾವ ಮಂತ್ ನೋಡ್ಬೇಕು? ಜೂನ್ ನೋಡ್ಬೇಕು. ಜೂನ್ ಇಲ್ಲೈತಿ. ಜೂನ್ ವೇಜಸ್ ಇಲ್ಲೈತಿ. ನಾವೇನು ನೋಡ್ಬೇಕು? ಹಿಂದಿನ ವರ್ಷ ನೋಡ್ಬೇಕು. 3,600 ಇಂಟು 1/4 900 ನೋಡ್ರಿ ಐತಲ್ಲ, 900 ಐತಿ. ಇದು ನೆಕ್ಸ್ಟ್ ಇಯರ್. ಈಗ ಕರೆಂಟ್ ಇಯರ್ ಮಾಡ್ಬೇಕು. ಈಗ ಕರೆಂಟ್ ಇಯರ್ ನೋಡೋಂಥ 3/4 ಕರೆಂಟ್ ಇಯರ್. ಕರೆಂಟ್ ಇಯರ್ ಎಷ್ಟು ಬಂದ? 4,000. ಸೊ 4,000 ಇಂಟು 3/4 3,000 ಎಷ್ಟು ಬಂತ್ರಿಪ್ಪ? 3,000 ಬಂತು. ನೋಡಿಲ್ಲಿ 3,000 ಐತಲ್ಲ 3,000. ಸರಿ, ಇಷ್ಟು ಮಾಡ್ಬೇಕು ನೋಡ್ರಿಪ್ಪ. ಈಗ ನೆಕ್ಸ್ಟ್ ಐತ್ರಿಪ್ಪ ಓವರ್ ಹೆಡ್ಸ್. ಓವರ್ ಹೆಡ್ಸಲ್ಲೇ 50% ಪ್ರೀವಿಯಸ್ ಇಯರ್, 50% ಕರೆಂಟ್ ಇಯರ್. ಹೆಂಗೆ ರೀ ಇದು? ಯಾಕೆ? ಇಲ್ಲೈತೆ ನೋಡ್ರಿಪ್ಪ ಅಡ್ಜಸ್ಟ್ಮೆಂಟ್. ಓವರ್ ಹೆಡ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್. ಓವರ್ ಹೆಡ್ಸ್ ಆರ್ ಹಾಫ್ ಇನ್ ದ ಫಾಲೋವಿಂಗ್ ಮಂತ್ಸ್ ಮಾಡ್ಬೇಕು. ಓಕೆ, ಹಾಫ್ ಮಾಡ್ಬೇಕು. ಬರ್ರಿಪ್ಪ ಓವರ್ ಹೆಡ್ಸ್ ಅಂದ್ರೆ ಎಲ್ಲಿತ್ರಿಪ್ಪ? ಇಲ್ಲೈತ್ರಿ ಓವರ್ ಹೆಡ್ಸ್. ಇಲ್ಲೈತಿ. ನಿಮಗೆ ಬೇಕೇನ? ಏಪ್ರಿಲ್ ಬೇಕು. ಏನು ಬೇಕು ನಿಮಗೆ? ನಿಮಗೆ ಬೇಕು ಏಪ್ರಿಲ್. ನೀವು ನೋಡ್ಬೇಕೇನ? ಹಿಂದಿನ ವರ್ಷ ನೋಡ್ಬೇಕು. 1,900 ಇಂಟು 50% 950 ಬಂತು. ಎಷ್ಟು ಬಂತ್ರಿಪ್ಪ? 950 ಬಂತು. 950 ಐತಿ ನೋಡಿಲ್ಲ. 950 ಐತಿ. 950. ಕರೆಂಟ್ ಇಯರ್ 50%. ಪ್ರಿವಿಯಸ್ ಇಯರ್ 50%, ಕರೆಂಟ್ ಇಯರ್ 50%. ಓಕೆ, ಕರೆಂಟ್ ಇಯರ್ ಯಾವುದು ರೀಪ್ಪ ನಿಮ್ಮದು? ಏಪ್ರಿಲ್ ಎಷ್ಟು ಇತ್ತಪ್ಪ? 2,000 ಇಂಟು 50% 1,000 ಐತೆ ನೋಡ್ರಿಪ್ಪ ಅಲ್ಲಿ. 1,000 ನೋಡಿ, 1,000 ಐತಿಲ್ಲ. ಓಕೆ, ನೆಕ್ಸ್ಟ್ ಈಗ ಯಾವ್ದು ನೋಡ್ಬೇಕು? ಈಗ ಮೇ ನೋಡ್ಬೇಕು.
ಮೇ ನೋಡ್ಬೇಕಲ್ಲ ಈಗ. ಮೇ ಇಲ್ಲೈತಿ. ಹಾಂ, ಮೇ ಓವರ್ಸ್ ಇಲ್ಲೈತಿ. ಸೊ ನಾವು ನೋಡ್ಬೇಕೇನ, ಇದು ನೋಡ್ಬೇಕು 2000 ನೋಡ್ಬೇಕು. 2000 ಹೌದಲ್ಲ, 2000 ನೋಡ್ಬೇಕು ನಾವು. ಈಗ ಏನು ಮಾಡ್ತೀರಿಪ್ಪ, 2000 ಮೇಲೆ ಫಸ್ಟ್ 50% ಮಾಡಿರಿಪ್ಪ. 2000 ಇಂಟು 50% ಮಾಡಿರಿಪ್ಪ ಪ್ರೀವಿಯಸ್ ಇಯರ್. ಎಷ್ಟು ಬಂತ್ರಿಪ್ಪ, 1000 ಬಂತು. ಎಷ್ಟು ಬಂತ, 1000 ಬಂತು. ಐತಿಲ್ಲ 1000 ಅಂತ. ಸರಿ, ಈಗ ಕರೆಂಟ್ ಇಯರ್ ನೋಡ್ರಿಪ್ಪ. ಕರೆಂಟ್ ಇಯರ್ 50% ನೋಡ್ರಿಪ್ಪ. ಕರೆಂಟ್ ಇಯರ್ 50%. ಕರೆಂಟ್ ಇಯರ್ ಯಾವುದ್ರಿಪ್ಪ ಈಗ 2200. 2200 ಇಂಟು 50% ಮಾಡಿರಿಪ್ಪ. ಎಷ್ಟು ರೀ, 1100 ಬಂದು ನೋಡ್ರಿ. 1100 ಐತಲ್ಲ. ಸರಿ, ನೆಕ್ಸ್ಟ್ ನೋಡ್ಬೇಕು ಇನ್ನು ಜೂನ್ ನೋಡ್ಬೇಕು. ಜೂನ್ ಸೊ ಇದಲ್ಲ, ಜೂನ್ ನೋಡ್ಬೇಕು. ಜೂನ್ ನೋಡ್ರಿ, ಜೂನ್ ನೋಡ್ಬೇಕು ನಾವು. ಜೂನ್ ನೋಡ್ಬೇಕಂದ್ರೆ ಇದಕ್ಕಿಂತ ಮುಂಚೆ ನೋಡ್ಬೇಕು. ಫಸ್ಟ್ 2200 ಇಂಟು 50% ಮಾಡಿರಿಪ್ಪ. ಫಸ್ಟ್ ಎಷ್ಟು ಬರ್ತೈತಿಪ್ಪ, 1100 ತೊಗೋರಿಪ್ಪ. ಜೂನಲ್ಲೇ ಬರೀಪ್ಪ, ಪ್ರೀವಿಯಸ್ ಇಯರ್ 1100 ಬರೀರಿಪ್ಪ. ಈಗ ಕರೆಂಟ್ ಇಯರ್ ನೋಡ್ರಿಪ್ಪ. ಕರೆಂಟ್ ಇಯರ್ ಈಗ ಕರೆಂಟ್ ಇಯರ್ ಎಷ್ಟ್ರಿಪ್ಪ, 2300. 2300 ಇಂಟು 50% ಮಾಡಿರಿ, 1150. 1150 ತೊಗೋರಿಪ್ಪ. 1150 ಐತಲ್ಲ ಅಲ್ಲೇ. ಓಕೆ, ಮುಗಿತೆ. ಏನು ಡೌಟ್ ಐತೆ ಇದ್ರಾಗ, ಇರಲ್ಲ. ನೆಕ್ಸ್ಟ್ ಇಷ್ಟು ಮುಗಿದ ಮೇಲೆ ಡಿವಿಡೆಂಡ್ಸ್ ಬೇಕು ನಮಗೆ. ಡಿವಿಡೆಂಡ್ಸ್ ಎಲ್ಲೈತಪ್ಪ, ಡಿವಿಡೆಂಡ್ಸ್ ಇಲ್ಲೈತೆ ನೋಡ್ರಿಪ್ಪ. ಡಿವಿಡೆಂಡ್ ಫ್ರಮ್ ಇನ್ವೆಸ್ಟ್ಮೆಂಟ್. ಡಿವಿಡೆಂಡ್ ಫ್ರಮ್ ಇನ್ವೆಸ್ಟ್ಮೆಂಟ್ ಕೊಡ್ಬೇಕು. ಎಷ್ಟೈತೆ, 1000 ಐತಿ. 1000 ಫಾರ್ ದಿ ಮಂತ್ ಆಫ್ ಜೂನ್ ಐತಿ. ಫಾರ್ ದಿ ಮಂತ್ ಆಫ್ ಜೂನ್ ಡಿವಿಡೆಂಟ್. ಸೊ ತೊಗೋರಿಪ್ಪ, ಡಿವಿಡೆಂಡ್ಸ್ ಇನ್ ದಿ ಮಂತ್ ಆಫ್ ಜೂನ್. ಜೂನ್ ಲಾಸ್ಟ್ಗೆ ತೊಗೋರಿಪ್ಪ. ಫಸ್ಟ್ ಡ್ಯಾಶ್, ಸೆಕೆಂಡ್ ಡ್ಯಾಶ್. ನೆಕ್ಸ್ಟ್ ಇಷ್ಟು ಮುಗಿದ ಮೇಲೆ ಇನ್ಸ್ಟಾಲ್ಮೆಂಟ್ ಬಂದೈತೆ ನೋಡಿಪ್ಪ. ಇನ್ಸ್ಟಾಲ್ಮೆಂಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಇನ್ಸ್ಟಾಲ್ಮೆಂಟ್ ಐತಲ್ಲ. ಇನ್ಸ್ಟಾಲ್ಮೆಂಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ 2000. ಓಕೆ, ಫ್ರಮ್ ಏಪ್ರಿಲಿಂದ ಐತಿ ಇದು. ಏಪ್ರಿಲ್, ಮೇ, ಜೂನ್ ಮಟ್ಟ ಐತಿ ಇದು ಪ್ಲಾಂಟ್ ಆ್ಯಂಡ್ ಮಷಿನರಿ ಇನ್ವೆಸ್ಟ್ಮೆಂಟ್ ಇನ್ಸ್ಟಾಲ್ಮೆಂಟ್. ಸೊ 2000 2000 2000 ಮೂರಿಗೆ 2000 ಹಾಕ್ಬೇಕು. ಓಕೆ, ಮುಗೀತಾ. ಈಗ ಏನು ಮಾಡಿಪ್ಪ, ಪ್ಲಸ್ ಮಾಡಿರಿ. ಪ್ಲಸ್ ಮಾಡ್ಬೇಕು ಈಗ. ಮಾಡಿಪ್ಪ ಪ್ಲಸ್. ಇದು ಕ್ರೆಡಿಟರ್ಸಿಂದ 9600 ಇದು ಪ್ಲಸ್ ಮಾಡಬೇಕು. ಇದು ಪೂರ ಪ್ಲಸ್ ಮಾಡಿ, ಆಮೇಲೆ ಇದನ್ನು ಪ್ಲಸ್ ಮಾಡಬೇಕು. ಇದನ್ನು ಪ್ಲಸ್ ಮಾಡ್ಬೇಕು. ಇದನ್ನು ಎರಡು ಪ್ಲಸ್ ಮಾಡ್ಕೋಬೇಕು. ಎಷ್ಟು ಬರ್ತೈತಿಪ್ಪ, 16700. ಈ ಥರ 3 ಕಾಲಮ್ಗೆ ಮಾಡಿರಿ. ಈಗೇನು ಮಾಡಿರಿ, ಫಸ್ಟ್ ಮುಗಿದ ಮೇಲೆ ಫಸ್ಟ್ ಇದು ಮುಗಿಸ್ರಿಪ್ಪ. ಏಪ್ರಿಲ್ ಮುಗಿಸ್ರಿ. ಏಪ್ರಿಲ್ ನಿಮ್ದು ಇದು ಕ್ಯಾಪಿಟಲ್ ಎ. ಏಪ್ರಿಲ್ ನಿಮ್ದು ಕ್ಯಾಪಿಟಲ್ ಎ 20,650 ಬಂತ. ಇದು ನಿಮ್ದು ಕ್ಯಾಪಿಟಲ್ ಬಿ. ಇದು ನಿಮ್ದು ಕ್ಯಾಪಿಟಲ್ ಬಿ ಮೈನಸ್ 16,700. ಎಷ್ಟು ಬಂತು ರೂಪಾಯಿ ಬ್ಯಾಲೆನ್ಸ್, 3,950 ಬಂತು. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬಂತು, 3,950 ಬಂತು. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಗೆ ಓಪನಿಂಗ್ ಬ್ಯಾಲೆನ್ಸ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಗೆ ಓಪನಿಂಗ್ ಬ್ಯಾಲೆನ್ಸ್ 3,950. ಈಗ ಸೇಮ್ ಪ್ರೊಸೀಜರ್ 3,950 ಎಲ್ಲ ಪ್ಲಸ್ ಮಾಡಿರಿಪ್ಪ. ಪ್ಲಸ್ ಮಾಡಿ ಇಲ್ಲೇ ಬರೀರಿ. ಇದು ಕ್ಯಾಪಿಟಲ್ ಎ, ಇದು ಮಾಡಿ ಕ್ಯಾಪಿಟಲ್ ಬಿಗೆ ಮೈನಸ್ ಮಾಡಿಬಿಟ್ರಿಪ್ಪ. ಕ್ಯಾಪಿಟಲ್ ಬಿಗೆ ಮೈನಸ್ ಮಾಡಿಬಿಟ್ರಿ. ನಿಮಗೆ ವ್ಯಾಲ್ಯೂ ಸಿಗ್ತೈತ್ರಿಪ್ಪ, 3000 ಬರ್ತೈತೆ ರೀ. ಇದು 3000 ಮೇಗೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಜೂನ್ಗೆ ಓಪನಿಂಗ್ ಬ್ಯಾಲೆನ್ಸ್. ಈಗ ಮತ್ತೆ ವಾಪಸ್ ಇದು ಪೂರ ಪ್ಲಸ್ ಮಾಡಿ ಇದು ಬರೀರಿ. ಕ್ಯಾಪಿಟಲ್ ಎ ಇದು ಇದ್ರಾಗ ಇದು ಲೆಸ್ ಮಾಡಿಬಿಡ್ರಿಪ್ಪ. ಕ್ಯಾಪಿಟಲ್ ಬಿ ಲೆಸ್ ಮಾಡಿರಿ. ನಿಮಗೆ ಬರ್ತೈತೆ ಕ್ಲೋಸಿಂಗ್ ಬ್ಯಾಲೆನ್ಸ್ 2300. ದಿಸ್ ಇಸ್ ದ ಫೈನಲ್ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಬಜೆಟ್. ಈ ಥರ ಸಾಲ್ವ್ ಮಾಡಬೇಕು. ಡ್ರಾಪ್ ಮಾಡ್ತೀನಿ ಎಲ್ಲ. ಅರ್ಥ ಆಗ್ತಲ್ಲ ನಿಮಗೆ ಹೆಂಗೆ ಮಾಡ್ಬೇಕಂತ. ಆಗಿಲ್ಲ ಅಂದರೆ ಸ್ವಲ್ಪ ರಿವೈಸ್ ಮಾಡಿರಪ್ಪ ವಿಡಿಯೋ ಇದು. ಸೊ ನಿಮಗೂ ಸ್ವಲ್ಪ ಐಡಿಯಾ ಬರ್ತೈತಿ. ಓಕೆ, ಸೊ ನೋಡ್ರಿಪ್ಪ ಇದು. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದ ಬಜೆಟ್ ಕ್ಲಾಸ್. ಆ್ಯಂಡ್ ಇನ್ನೂ ಪ್ರೀವಿಯಸ್ ವೀಡಿಯೋಸೂ ಐತಿ ಬಜೆಟ್ ಮೇಲೆ. ಪ್ರೀವಿಯಸ್ ವೀಡಿಯೋಸೂ ಐತಿ, ಅದು ಒಂದು ಸ್ವಲ್ಪ ನೋಡ್ರಿಪ್ಪ. ಈಗ ಹ್ಯಾವ್ ಟು ಗೋ ಟು ಸಮ್ academic works. So with this I will conclude. I have tried my level best to teach you every concept regarding ROI, EVA, then budget base ಮೇಲೆ ಪ್ರಾಬ್ಲಮ್ಸ್ ನೋಡೋಣ್ರಿ. ಎಕ್ಸಾಮಲ್ಲಿ ಯಾವ ಟೈಪ್ ಕೇಳ್ಬೋದು ಕ್ವಶನ್ಸ್. even though I don't have any idea, but you try your best. Okay, you try your level best. I wish you all the best for this MCS exams. Then hope if I get time I will make videos for you. By the way, thank you all of you for watching this video.
and supporting so much. Okay, if possible, I will make some IFM videos for you, then mergers and acquisition. We'll see. This is the question we discussed today. Then solution part. Okay, this one. ಇದು ಪಿ ಡಿ ಎಫ್ ಐತಿ, ಅವೈಲೇಬಲ್ ಐತಿ, ಸೊ ಡೋಂಟ್ ವರಿ ಅಬೌಟ್ ದಿಸ್ ಪಿ ಡಿ ಎಫ್. ನಿಮಗೆ ಬೇಕಂದರೆ ನಾನು ಕಳಿಸ್ತೀನಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಐ ವಿಲ್ ಕನ್ಕ್ಲೂಡ್ ಟುಡೇ ಕ್ಲಾಸ್. ಥ್ಯಾಂಕ್ ಯು.